ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಂ ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಕ್ಷಿತೆ ಸರ್ವಭಾವಾಂತರಕ್ಷಿತೆ. ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆಚಾರ್ಯ ದೇವರ ಅಮೃತಮಯ ಭಾವರೂಪದ ಭೂರಿ ಕುಂಭಗಳ ಮೇಲೆ ರಾಜಮಲ್ರಿ ಪಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ಇದೆ. ಕರ್ತಾಕರ್ಮ ಅಧಿಕಾರದ 52ನೇ ಮಂಗಲಮಯ ಕಲಶ. ಜ್ಞಪ್ತಿ ಕರೋತೌ ಲಲಿತಾಸತೇತಃ ಜ್ಞಪ್ತೌ ಕರೋತಿ ಜನಭಾಸತೇತಃ ಜ್ಞಪ್ತಿ ಕರೋತಿಶ್ಚ ತತೋ ವಿಭಿನ್ನೇ ಜ್ಞಾತಾ ನ ಕರ್ತೇತಿ ತತಃ ಸ್ಥಿತಂ ಚ. ಅಂತಹ ಸೂಕ್ಷ್ಮ ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಜ್ಞಾನಗುಣ ಮತ್ತು ಮಿಥ್ಯಾತ್ವ ರಾಗಾದಿ ರೂಪದ ಸ್ನಿಗ್ಧತೆಯಲ್ಲಿ ಏಕತನವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಂಸಾರ ಅವಸ್ಥೆ ರೂಪ ಮಿಥ್ಯಾದೃಷ್ಟಿ ಜೀವನಿಗೆ ಜ್ಞಾನಗುಣವೂ ಕೂಡ ಇದೆ ಮತ್ತು ರಾಗಾದಿ ಸ್ನಿಗ್ಧತೆಯೂ ಕೂಡ ಇದೆ. ರಾಗಾದಿ ಸ್ನಿಗ್ಧತೆಯಿಂದ ಕರ್ಮಬಂಧವಾಗುತ್ತದೆ, ಜ್ಞಾನಗುಣದ ಪರಿಣಮನದಿಂದ ಆಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಹಾಗೂ ಜ್ಞಾನಗುಣದಲ್ಲಿ ಅಶುದ್ಧ ರಾಗಾದಿ ಪರಿಣಮನದ ಅಂತರಂಗದಲ್ಲಿ ಏಕತ್ವವಿಲ್ಲ. ಆ ಕಾರಣದಿಂದ ಜ್ಞಾನಗುಣ ಮತ್ತು ಅಶುದ್ಧತೆ ಇವು ಭಿನ್ನ ಭಿನ್ನವಿವೆ, ಏಕರೂಪವಂತೂ ಇಲ್ಲ. ಭಾವಾರ್ಥವೂ ಹೀಗಿದೆ. ಜ್ಞಾನಗುಣ ಮತ್ತು ಅಶುದ್ಧತೆಗಳನ್ನು ನೋಡಿದ ಮೇಲೆ ಏಕರೂಪವಾದ ಹಾಗೆ ಕಂಡುಬರುತ್ತವೆ, ಆದರೆ ಸ್ವರೂಪದಿಂದ ಭಿನ್ನ ಭಿನ್ನವಿವೆ. ವಿವರಣೆ: ಜ್ಞಾನತನ ಅರ್ಥಾತ್ ತಿಳಿಯುವುದು ಮಾತ್ರವೇ ಜ್ಞಾನಗುಣವಿದೆ. ಅದರಲ್ಲಿ ಇದುವೇ ಗರ್ಭಿತವಿರುವುದು ಕಂಡುಬರುತ್ತದೆ. ಯಾವಾಗ ಕಂಡುಬರ್ತಿದೆ? ಯಾವಾಗ ದ್ರವ್ಯ ದೃಷ್ಟಿಯಿಂದ ಒಳಗಡೆ ನೋಡಲಾಗ್ತಿದೆಯೋ ಆವಾಗ ಜ್ಞಾನಗುಣ ಅರ್ಥಾತ್ ಆತ್ಮನ ಸ್ವಭಾವದೊಳಗ ಕೇವಲ ತಿಳಿಯುವ ಕಾರ್ಯ ಒಂದೇ ಗರ್ಭಿತ ಇದೆ ಅಂಥೇಳಿ ಕಂಡು ಬರ್ತಿದೆ. ಅದ್ಭುತ ಮಾತು ಇದೆ ನೋಡ್ರಿ. ಜ್ಞಾನಿ ಗುರುಗಳು ಹೇಳಿದ್ದ ಅಥವಾ ಸರ್ವಜ್ಞ ಪ್ರಭುಗಳು ಹೇಳಿದ್ದ ಸಂಪೂರ್ಣ ಸತ್ಯ ಇದ್ರೂ ಕೂಡ, ಸರ್ವಥಾ ಸತ್ಯವೇ ಇದ್ರೂ ಕೂಡ, ಅಸತ್ಯದ ಅಂಶದ್ದು ಕೂಡ ಅದರಲ್ಲಿ ಕಲ್ಪನೆ ಯಾವ ಕಾಲದಲ್ಲೂ ಸಂಭವ ಇಲ್ಲ. ಆದ್ರೂ ಕೂಡ ತಾನು ಸ್ವಯಂ ನೋಡಿದ ನಂತರ ಯಾವುದೇ ತಿಳಿದು ಬರ್ತಿದೆಯಲ್ಲ, ಅದರಿಂದ ತನ್ನ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗ್ತಿದೆ. ಅದರಿಂದ ತನ್ನ ಸಂಸಾರದ ಅಭಾವ ಆಗ್ತಿದೆ. ಜ್ಞಾನಿ ಗುರುಗಳು ಹೇಳಿದ ಮಾತಿನ ಮೇಲೆ ವಿಶ್ವಾಸ ಇಡುವುದರಿಂದ ಸಂಸಾರದ ಅಭಾವ ಆಗುವುದಿಲ್ಲ. ವಿಶ್ವಾಸ ಇಟ್ಟುವುದು ಅರ್ಥಾತ್ ಅದರ ಅನುಸಾರ ಅವರು ಹೇಗೆ ಹೇಳಿದ್ದಾರೆ ಪ್ರಯೋಗ ಮಾಡುತ್ತಾರೆ. ವಿಶ್ವಾಸನೆ ಇಡಲಿಲ್ಲ ಅಂತಂದ್ರೆ ಪ್ರಯೋಗ ಮಾಡೋದು ಸಾಧ್ಯ ಇಲ್ಲ. ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ವಿಶ್ವಾಸ ಇಟ್ಟು ಏನೂ ಉಪಯೋಗಕ್ಕಿಲ್ಲ. ಪ್ರಯೋಗ ಪ್ರತ್ಯಕ್ಷ ಸೂಕ್ಷ್ಮ ದೃಷ್ಟಿಯಿಂದ, ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಜೀವ ವಸ್ತುವಿನ ಅವಲೋಕನೆ ಮಾಡಿದರೆ ಆ ಜೀವ ವಸ್ತುವಿನಲ್ಲೇ ಅರ್ಥಾತ್ ಜ್ಞಾನಮಯನಾದಂಥ ಆತ್ಮನಲ್ಲೇ
ಒಂದು ಜ್ಞಾನವೇ ಅರ್ಥಾತ್ ತಿಳಿಯುವುದೇ 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 ಕಾರ್ಯರೂಪದಿಂದ ಆಗುವಂಥ ಒಂದು ನಿಧಿ ರೂಪ ಅಲ್ಲಿ ಇರುವುದ ಕಂಡು ಬರ್ತಿದೆ. ಅಲ್ಲಿ ಅನ್ಯ ಯಾವುದು ಭಾವದ ಸಮಾವೇಶ ಇಲ್ಲ. ಮತ್ತು ಆ ಜ್ಞಾನ ತಿಳಿಯುವ 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 ಯಾವ ಜೀವದ ಸ್ವಭಾವ ಇದೆ ಅದರ ಜೊತೆಗೆ ಯಾವುದರದ್ದು ಏಕತೆ ಇಲ್ಲ. ಯಾವ ಪ್ರಕಾರ ಹಸುವನ್ನು ಕಟ್ಟುವುದ ಅಂಥೇಳಿ ಹೇಳಿದ ನಂತರ ಅದರ ಕೊರಳಿನಲ್ಲಿ ಹಗ್ಗಕ್ಕೆ ಹಗ್ಗವನ್ನು ಕಟ್ಟುವುದಿರ್ತಿದೆ. ಅದರ ಕೊರಳ ಅದರೊಳಗೆ ಬಂಧಿಸಲ್ಪಡ್ತಿದೆ, ಆ ಹಸು ಅದರಲ್ಲಿ ಬಂಧಿಸಲ್ಪಡ್ತಿದೆ. ಈ ಮಾತು ಸತ್ಯ ಇದ್ರೂ ಸತ್ಯ ಯಾವ ಪ್ರಕಾರ ಇದೆ ಆ ಪ್ರಕಾರ ಇಲ್ಲಿ ರಾಗ ಮತ್ತು ದ್ರವ್ಯ ಕರ್ಮಗಳದ್ದ ಬಂಧನ ಆಗ್ತಿದೆ. ಯಾವ ಪ್ರಕಾರ ಎರಡು ಹಗ್ಗ ಆ ಹಸುವಿನ ಕತ್ತೊಳಗೆ ಕೊರಳಿನೊಳಗೆ ಹಾಕಿ ಆ ಹಗ್ಗಕ್ಕೆ ಹಗ್ಗ ಗಂಟು ಹಾಕೋದಿರ್ತಿದೆಯೋ ಅದೇ ಪ್ರಕಾರ ಈ ರಾಗದ ಸ್ನಿಗ್ಧತೆ ದ್ರವ್ಯ ಕರ್ಮದ ಜೊತೆಗೆ ಇದೆ. ಗಂಟು ಯಾವುದಕ್ಕೆ ಯಾವುದರದ್ದು ಬೀಳ್ತಿದೆ? ರಾಗದ ಸ್ನಿಗ್ಧತೆಯಿಂದ ಮೊದಲಿರುವಂಥ ಕರ್ಮಕ್ಕೆ ನವೀನ ಕರ್ಮ ಬಂದ ಅಂಟುಕೊಳ್ತಿದೆ, ಗಂಟು ಬೀಳ್ತಿದೆ, ಸ್ನಿಗ್ಧ ಆಗ್ತಿದೆ, ಏಕರೂಪ ಆಗ್ತಿದೆ. ಜೀವದ ಅದರಲ್ಲಿ ಸಂಬಂಧನೇ ಇಲ್ಲ. ಆದ್ರೆ ಬಂಧಿಸಿದ ಕರ್ಮ ಅಥವಾ ಜೀವರೇ ಬಂಧನಕ್ಕೊಳಗಾದದ್ದು ಯಾವುದ? ಜೀವ. ಯಾವ ಪ್ರಕಾರ ಹಸು ಬಂಧನಕ್ಕೊಳಗಾಯಿತು, ಹಸುವಿನ ಶರೀರಕ್ಕೆ ಅದು ಸ್ಪರ್ಶನ ಮಾಡಿಲ್ರಿ. ದಾರ ಇದೆಯಲ್ಲ, ಹಗ್ಗ ಇದೆಯಲ್ಲ, ಅದು ಹಸುವಿನ ಶರೀರಕ್ಕೆ ಸ್ಪರ್ಶನ ಮಾಡಿಲ್ಲ. ಆದ್ರೂ ಕೂಡ ಆ ಹಸು ಬಂಧನಕ್ಕೊಳಗಾಗ್ತಿದೆಯೋ ಅದೇ ಪ್ರಕಾರ ಯಾವ ರಾಗ ಇದೆ ಆ ರಾಗದ ನಿಮಿತ್ತದಿಂದ ಯಾವ ಕರ್ಮದ ಆಶ್ರವ ಆಗ್ತಿದೆ ಆ ಕರ್ಮ ರಾಗಂತೂ ಕರ್ಮವನ್ನ ಆಕರ್ಷಿತ ಮಾಡ್ತಿದೆ. ಕರ್ಮ ಲೋಕದೊಳಗೆ ಎಲ್ಲಕ್ಕಿಂತ ಪ್ರಾಮಾಣಿಕ ಇದೆ ರೀ. ಯಾಕೆ ಅಂತಂದ್ರೆ ರಾಗಾದಿಗಳ ಆಹ್ವಾನ ಇಲ್ಲದನ, ನಿಮಂತ್ರಣ ಇಲ್ಲದನ ಕರ್ಮ ಜೀವದ ಕಡೆಗೆ ಬರೋದನ್ನೇ. ಲೋಕದೊಳಗೆ ಎಲ್ಲಕ್ಕಿಂತ ಪ್ರಾಮಾಣಿಕ ಯಾವುದರ ವಸ್ತು ಇದೆ ಅಂತಂದ್ರೆ ಕರ್ಮ. ಕರ್ದಲ್ದ ನಿಮಂತ್ರಣ ಇಲ್ಲದ ಬರುವುದನ್ನ ಇದ್ರೆ ಕರೆಯಣ ಯಾರದ್ದಿದೆ? ರಾಗಾದಿ ಭಾವದ್ದು ಇದೆ. ಇನ್ನು ಕರೆದ ನಂತರ ಕೂಡ ಆ ಕರ್ಮ ಎಷ್ಟು ಪ್ರಾಮಾಣಿಕ ಇದೆಯಲ್ಲ, ಆ ರಾಗ ಮರು ಸಮಯದೊಳಗೆ ವೇಯಕ್ಕೆ ಪ್ರಾಪ್ತ ಆಗ್ತಿದೆ. ಆ ರಾಗದ ಜೊತೆಗೆ ಸಂಬಂಧ ಇಟ್ಕೊಳ್ಳೋದಿಲ್ಲ. ಆ ರಾಗ ಯಾವ ಜೀವದ ಪರಿಣಾಮದೊಳಗಿತ್ತು ಆ ಜೀವದ ಜೊತೆಗೆ ಸಂಬಂಧ ಇಟ್ಕೊಳ್ಳೋದಿಲ್ಲ. ಸ್ವಜಾತೀಯವಾದಂಥ ಕರ್ಮದ ಜೊತೆಗೆ ಒಂದಾಗಿ ಬಿಡ್ತೀವಿ. ಅದ್ಭುತ ಮಾತಿದೆ. ಲೋಕದೊಳಗ ಯಾವುದೂ ಸಂಬಂಧ ಇಲ್ಲದನ ಜ್ಞಾನಮಯನಾದಂಥ ಜೀವ ಇಂಥ ಬಂಧನದ ಚಕ್ರದೊಳಗ ಒಳಪಟ್ಟು ನಿರಂತರ ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಬಂಧದ ಕಾರಣದಿಂದ ದುಃಖದ ಅನುಭವ ಮಾಡ್ತಾ ಇದ್ದಾನೆ ಅನ್ನೋದು ವ್ಯವಹಾರದ ಕಥನೆ ಇದೆ. ಆ ಬಂಧನ ರೂಪದ ಅನುಭವ ಸ್ವಯಂ ತಾನು ಮಾಡ್ತಾ ಇರುವುದೇನಿದೆ ಅದು ದುಃಖದ ಅನುಭವ ಇದೆ. ನಿಶ್ಚಯದಿಂದ ದುಃಖಿ ಯಾವುದರಿಂದ ಇದ್ದಾನೆ ಅದರ ಅನುಭವ ತಾನು ಮಾಡ್ತಾ ಇದ್ದಾನೆ. ಆ ರೂಪದಿಂದ ತಾನು ಸ್ವಯಂ ಪರಿಣಮನ ಮಾಡ್ತಾ ಇದ್ದಾನೆ. ಆ ರೂಪದ ಭಾವಗಳ ಕರ್ತೃ ಸ್ವಯಂ ಆಗ್ತಾ ಇದ್ದಾನೆ. ಯಾವ ವ್ಯಾಪ್ತ ಆಗ್ತಾನೋ ಅವ ಕರ್ತೃ ಆಗ್ತಾನೋ, ಯಾವ ಕರ್ತೃ ಆಗ್ತಾನೋ ಅವ ಸ್ವಾಮಿನೂ ಆಗ್ತಾನೋ, ಭೋಕ್ತೃನೂ ಆಗ್ತಾನೋ. ಯಾವ ವ್ಯಾಪ್ತ ಆಗುವುದಿಲ್ಲ, ರಾಗಾದಿಗಳಲ್ಲಿ ವ್ಯಾಪ್ತ ಆಗುವುದಿಲ್ಲ, ಅವ ರಾಗಾದಿಗಳ ಕರ್ತೃ ಆಗುವುದಿಲ್ಲ. ವ್ಯಾಪ್ತ ಆಗುವುದರ್ಥಾತ್ ರಾಗಾದಿಗಳ ರೂಪದಿಂದ ತನ್ನ ಪರಿಣಮನ, ಜ್ಞಾನದ ಪರಿಣಮನ ಆಗುವುದು. ಇದೇನಿಗೆ ರಾಗಾದಿಗಳಲ್ಲಿ ವ್ಯಾಪ್ತ ಆಗುವಿಕೆ ಇದೆ. ಯಾವ ವ್ಯಾಪ್ತ ಆಗುವುದಿಲ್ಲವೋ ಅವ ಕರ್ತೃ ಆಗುವುದಿಲ್ಲ, ಅವ ಅದರ ಸ್ವಾಮಿ ಮಾಲೀಕನೂ ಆಗುವುದಿಲ್ಲ, ಅದರ ಭೋಕ್ತ ಕೂಡ ಆಗುವುದಿಲ್ಲ. ಇಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರದಿಂದ ಬಿಡುಗಡೆ ಆಗುವ ಮಾತು ಇದೆ. ಸಂಸಾರದಲ್ಲಿ ಯಾವುದು ಇದೆ? ಜೀವ ಇದೆ. ಜೀವ ಇದ್ದಾನೆ ಸಂಸಾರದಲ್ಲಿ. ಎಂಥ ಸಂಸಾರದಲ್ಲಿ? ರಾಗರೂಪದ ಪರಿಣಮನವನ್ನ ತಾನು ಅಂಥೇಳಿ ತಿಳಿಯುವ ರೂಪದ ಸಂಸಾರದಲ್ಲಿ ಇದ್ದಾನೆ. ಈಗ ಅದರಿಂದ ಅವ ಭಿನ್ನ ಹೇಗಾಗುವುದಿದೆ? ತಿಳಿಯುವ ರೂಪದಿಂದಂತೂ ಪರಿಣಮನ ಮಾಡುವುದಿದೆ,
ಅದರ ರಾಗರೂಪ ತಾನು ಅಂತ ಹೇಳಿ ತಿಳಿಯುವ ರೂಪದ ಪರಿಣಮನವನ್ನ ಬಿಡುವುದಿದೆ. ಪರಿಣಮನನೂ ಮಾಡುವುದಿದೆ, ತಿಳಿಯುವ ರೂಪದ ಪರಿಣಮನನೂ ಮಾಡುವುದಿದೆ, ಅದರ ರಾಗರೂಪ ತಿಳಿಯುವ ಪರಿಣಮನ ಮಾಡುವುದಿಲ್ಲ. ಪರಿಣಮನ ಬಿಟ್ಟು ಹೋಗುವ ಮಾತಿಲ್ಲ, ತಿಳಿಯುವ ಕಾರ್ಯ ನಿಂತು ಹೋಗುವ ಮಾತಿಲ್ಲ. ಎಂಥ ಅದ್ಭುತ! ಏನೇನೋ ಮಾಡಬೇಕಾಗಿಲ್ಲ ಜೀವ. ರಾಗದ ನಾಶ ಅಂತೂ ಮಾಡೋದ ಅವಶ್ಯಕನೇ ಇಲ್ಲ. ಇದೇ ಒಂದು ಸಮಯದ ಅದನ್ನು ನೋಡೋಷ್ಟಿಗೆ ಅಂತಂದ್ರೆ ಅದರದ ವ್ಯಯ ಆಗುವ ಸಮಯ ಬರಲಿ. ಸಮಯ ಎಷ್ಟು ಸೂಕ್ಷ್ಮ ಇದೆ. ಹಾಗಾದ್ರೆ ರಾಗದ ನಾಶ ಮಾಡಬೇಕಾಗಿಲ್ಲ. ರಾಗ ಯಾವ ಪೂರ್ವ ಕರ್ಮದ ಉದಯದ ಕಾರಣದಿಂದ ಆಗ್ತಾ ಇದೆಯೋ ಆ ಕರ್ಮದ ನಾಶ ಮಾಡಬೇಕಾಗಿಲ್ಲ. ರಾಗ ಯಾವ ಸಂಯೋಗದ ಮೇಲೆ ದೃಷ್ಟಿ ಹಾಕುವುದರಿಂದ ಉತ್ಪನ್ನ ಆಗ್ತಾ ಇದೆಯೋ ಆ ಸಂಯೋಗದ ನಾಶ ಮಾಡಬೇಕಾಗಿಲ್ಲ. ಹಾಗಾದ್ರೆ ಏನು ಮಾಡಬೇಕಾಗಿದೆ? ಯಾವ ಜ್ಞಾನ ರಾಗವನ್ನ ತಾನು ಅಂಥೇಳಿ ತಿಳಿದ ಪರಿಣಮನ ಮಾಡ್ತಾ ಇದೆಯೋ ಆ ತಾನು ಅಂಥೇಳಿ ತಿಳಿಯೋದನ್ನು ಮಾತ್ರ ಬಿಡಬೇಕಾಗಿದೆ. ಜ್ಞಾನ ಯಾವ ರಾಗದ ವಿದ್ಯಮಾನತೆಯನ್ನ ತಾನು ಅಂಥೇಳಿ ತಿಳಿದ ಪರಿಣಮನ ಮಾಡ್ತಾ ಇದೆಯೋ ಅದು ತಾನು ಅಂಥೇಳಿ ತಿಳಿಯೋದನ್ನ ಮಾತ್ರ ಬಿಡಬೇಕಾಗಿದೆ. ಜ್ಞಾನದ ಸತ್ತಾ ಇರೋದು, ಜ್ಞಾನದ ಪರಿಣಮನ ಇರೋದು, ರಾಗದ ವಿದ್ಯಮಾನತೆ ಇರೋದು, ರಾಗದ ಕಾರಣ ಪೂರ್ವದ ಕರ್ಮದ ಉದಯ ಇರೋದು, ಮತ್ತು ರಾಗಕ್ಕೆ ಕಾರಣ ತನ್ನದೇ ಪರಸನ್ಮುಖ ದೃಷ್ಟಿ ಕೂಡ ಇರುತ್ತೆ. ಪರಸನ್ಮುಖ ದೃಷ್ಟಿ ಇರುವ ವೇಳೆದೊಳಗೂ ಕೂಡ ಪರಕ್ಕೆ ಸಂಬಂಧಿಸಿದ ಯಾವ ರಾಗ ಆಗ್ತಿದೆಯೋ ಆ ರಾಗವನ್ನ ತಾನು ಅಥವಾ ಹಿತರೂಪ ಅಂತೇಳಿ ತಿಳಿಯುವುದಿಲ್ಲ. ಇಷ್ಟೇ ಕಾಳಜಿ ಇದೆ. ತಿಳಿಯುವುದನ್ನ ಬಿಡುವುದಿಲ್ಲ, ತಿಳಿಯುವುದಂತೂ ತಿಳಿಯೋದ, ಆದ್ರೆ ಅದನ್ನ ತಾನು ಅಂತೇಳಿ ತಿಳಿಯುವುದಿಲ್ಲ. ಹಾಗಾದ್ರೆ ಯಾವುದನ್ನ ತಿಳಿಯೋದ? ತಿಳಿಯುವ ರೂಪದಿಂದ ಬಸ್ ಪರಿಣಮನ ಮಾಡುವುದಿದೆ, ಯಾವುದನ್ನೂ ತಿಳಿಯುವುದಿಲ್ಲ. ತಿಳಿಯುವಂಥವನೇ ನಾನಿದ್ದೇನೆ ಅನ್ನೋದು ಕೂಡ ವ್ಯವಹಾರ ಇದೆ, ಕೃತ್ರಿಮತೆ ಇದೆ, ಸಹಜತೆ ಅಲ್ಲ. ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ಜೀವನಿಗೆ ಇದನ್ನು ತಿಳಿಯೋದ, ಇದು ನಾನು ಅಂಥೇಳಿ ತಿಳಿಯೋದ, ಇದು ನಾನಲ್ಲ ಅಂಥೇಳಿ ತಿಳಿಯೋದ, ಇದು ನನ್ನಿಂದ ಭಿನ್ನ ಅಂಥೇಳಿ ತಿಳಿಯೋದ, ಇದು ಯಾವುದೂ ಇಲ್ಲ. ಬಸ್ ತಿಳಿಯೋದಿದೆ. ಅದಕ್ಕೆ ಸುಲಭ ಅಂಥೇಳಿ ಹೇಳಿದೆ. ಬಸ್ ತಿಳಿಯೋದಿದೆ, ನಾನು ಅಂಥೇಳಿ ತಿಳಿಯೋದಿಲ್ಲ. ಇದು ನಾನು ಅಂಥೇಳಿ ತಿಳಿಯುವುದಿಲ್ಲ, ಇದು ನಾನಲ್ಲ ಅಂಥೇಳಿ ತಿಳಿಯುವುದನ್ನು ಬೇಕಿಲ್ಲ. ಇದನ್ನು ತಿಳಿತಾ ಇರುವಂಥ ನಾನು ಬರೀ ಇದ್ದೇನೆ ಅಂಥೇಳಿ ಕೂಡ ತಿಳಿಯುವುದಿಲ್ಲ. ಇದನ್ನು ತಿಳಿತಾ ಇರುವಂಥ ನಾನು ಬರೇ ತಿಳಿಯುವ ಸ್ವಭಾವದವನಿದ್ದೇನೆ, ಇಷ್ಟು ಕೂಡ ಅವನಿಗೆ ಭಾರ ಇಲ್ಲ, ಕೃತ್ರಿಮತೆ ಇಲ್ಲ. ಎಷ್ಟು ಸಹಜ ಇದೆ. ಸಂಸಾರ ಎಷ್ಟು ಕಠಿಣ ಇದೆ. ಸಂಸಾರದ ಕಠಿಣತೆಯ ವಿಚಾರ ಮಾಡಿದರೆ ಯಾವನಲ್ಲೇ ಒಂದು ಅಂಶ ಕೂಡ ಪ್ರಾಮಾಣಿಕ ಜ್ಞಾನ ಇದೆಯೋ ಅವನು ಸಂಸಾರದೊಳಗೆ ಉಳಿಯುವುದನ್ನು ಸಾಧ್ಯ. ಎಷ್ಟು ಕಠಿಣ ಇದೆ, ಎಷ್ಟು ಭಾರ ರೂಪ ಇದೆ. ಯಾವ್ಯಾವ ಸಮಯದೊಳಗೆ ಯಾರ್ಯಾರು ಮರ್ಜಿ ಕಾಯ್ಬೇಕಾಗ್ತಿದೆ, ಯಾವ ಕಾರಣದಿಂದ, ಯಾವ ಕಾರಣದಿಂದ, ಯಾವ್ಯಾವ ಸಮಯದೊಳಗೆ ಯಾರ್ಯಾರ ಹತ್ರ ದೀನಾಗಬೇಕಾಗ್ತಿದೆ. ಭಗವಂತನ ಹತ್ರ ಕೂಡ ದೀನಾಗುವ ಅವಶ್ಯಕತೆ ಇಲ್ಲ, ಭಗವಂತನ ಹತ್ರ ಕೂಡ ದೀನಾಗುವ ಹಾಗೆ ನನ್ನ ಸ್ವರೂಪದೊಳಗೆ ನ್ಯೂನತೆ ಇಲ್ಲ ಅಂತ ಹೇಳಿ ಸಾಕ್ಷಾತ್ ಭಗವಂತರು ಹೇಳಿದರನ್ನು ಕೂಡ ನಾವು ಪ್ರತಿ ಸಮಯಕ್ಕೆ ಒಂದೊಂದು ಪದಾರ್ಥದ ಜೊತೆಗೆ, ಒಂದೊಂದು ಪದಾರ್ಥದ ಅವಸ್ಥಾ ವಿಶೇಷದ ಜೊತೆಗೆ ಎಷ್ಟು ದೈನ್ಯವಾಗಿ ವರ್ತಿಸ್ತಾ ಇದ್ದೇವೆ. ನಿಜವಾಗಿ ವಿಚಾರ ಮಾಡಿ ನೋಡುವುದಿದೆ. ಕಳಪೆಪನ ಒಳಗ್ನೆ ಆಗಿ ಕುಂತಿಲ್ಲ. ಆ ತಿಳಿಯುವಿಕೆಯೊಳಗನ್ನ ನಮಗೆ ಏನಂತಾರಲ್ಲ ಜೀವ ಸಾಮರ್ಥ್ಯ.
ತಿಳಿಯುವಿಕೆಯೊಳಗನ್ನು ನಮ್ದು ಸಾಮರ್ಥ್ಯ ಇಲ್ಲ. ಅವ ಹೇಗೆ ತಿಳಿದ್ರಿ? ಕೊಂಡೇಶ ಬಾಲಕ ನೀನೆ ಹೇಗೆ ತಿಳಿದ? ನಿನ್ನೆ ಕೊಂಡೇಶ ಬಾಲಕ ಹೇಗೆ ತಿಳಿದ? ತಿಳಿದ ನಂತರ ಒಳತ್ನೈ ಹೀಗೆ ಸಾಧ್ಯನೇ ಇಲ್ರಿ. ಆದ್ರೆ ಆ ತಿಳಿಯುವಿಕೆಯೊಳಗೆ ಬಲನೇ ಇಲ್ರಿ, ನಿಸ್ಸತ್ವ ಬಲ ಇಲ್ಲ. ಅರ್ಥಾತ್ ನಮ್ಮ ತಿಳಿಯುವಿಕೆ ಆ ಯಾವ ಅನಂತ ಬಲಶಾಲಿ ಚೈತನ್ಯ ಸ್ವರೂಪದ ಜ್ಞಾನ ಸ್ವರೂಪದ ಘನಪಿಂಡ ಸ್ವರೂಪದ ಆತ್ಮ ಇದ್ದಾನೋ ಅವನ ಸಂಪರ್ಕವನ್ನು ಬಿಟ್ಟು ತಿಳಿತಾ ಇರುವುದರಿಂದ ಅದರಲ್ಲೇ ಬಲ ಇಲ್ರಿ. ಈ ತಿಳಿಯುವಂಥ ಜ್ಞಾನ ಇದೆಯಲ್ಲ, ಅವನ ಸಂಪರ್ಕವನ್ನು ಬಿಟ್ಟು ಕೊಟ್ಟಿದ್ದೇನೆ. ಅವ ಅನಂತ ಬಲಶಾಲಿ, ಲೋಕದೊಳಗೆ ಅನಂತ ಬಲಶಾಲಿ. ಏನು ಅನಂತ ಬಲ ರೀ? ಅನಂತ ಬಲ ಏನು? ಭಿನ್ನ ಶಿಶುವಿಂದ ಹೇಳ್ತಾರೆ ಅದು ಅನಂತ ಬಲ ಏನು? ಅದು ದೇಹ ಬಲ ಇದೆ, ಅದು ಇಂದ್ರಿಯದಿಂದ ತಿಳಿದು ಬರುವಂಥ ಬಲ ಇದೆ. ಅನಂತ ಬಲ ಯಾವುದಕ್ಕೆ ಹೇಳಿದರೆ ಏನಿದೆ ಅನಂತ ಬಲ? ಅನಂತಾನಂತ ಪದಾರ್ಥಗಳ ತಮ್ಮ ತಮ್ಮ ಮೂರೂ ಕಾಲದ ಅವಸ್ಥೆಗಳ ಜೊತೆಗೆ ಸಹಜವಾಗಿ ತಿಳಿದು ಬಂದ್ರೂ ಕೂಡ ಇವನಲ್ಲಿ ಯಾವ ಪದಾರ್ಥದ, ಯಾವ ಕಾಲದ, ಯಾವ ಅವಸ್ಥಾ ವಿಶೇಷಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರ ಏರುಪೇರ ಆ ತಿಳಿಯೋದ್ರೊಳಗೆ ಆಗುವುದಿಲ್ಲನ, ಅದು ಅನಂತ ಬಲ ಇದೆ. ಅನಂತ ಬಲ ಎಲ್ಲಿದೆ? ಅವನ ಸ್ವಭಾವ ತಿಳಿಯುವುದಿದೆ. ಅವನ ಆ ತಿಳಿಯುವ ರೂಪದ ಸ್ವಭಾವನುರೂಪ ಕಾರ್ಯ ಏನಿದೆಯಲ್ಲ, ಆ ಕಾರ್ಯದೊಳಗ ಸ್ವಲ್ಪ ಕೂಡ ನ್ಯೂನಾಧಿಕತೆ ಆಗುವುದಿಲ್ಲ. ಯಾವುದರಿಂದ? ಅನಂತ ಬಲ. ಸಂಪರ್ಕ ಹೇಗಿಟ್ಕೊಳ್ಳೋದು? ಆತ್ಮನ ಸಂಪರ್ಕ ಹೇಗೆ? ಆತ್ಮನ ಸಂಪರ್ಕ ಹೇಗೆ ಇಟ್ಕೊಳ್ಳೋದು? ಹೇಗೆ ಬಿಡ್ತಾ ಇದ್ದೀವಿ? ಹೇಗೆ ಬಿಟ್ಟಿದ್ದೇವೆ ಹಾಗೆ ಇಟ್ಕೊಳ್ಳೋದು. ಹೇಗೆ ಬಿಟ್ಟಿದ್ದೆವು ಆತ್ಮನ ಸಂಪರ್ಕ? ಯಾವ ಕಾರಣದಿಂದ ಬಿಟ್ಟಿದ್ದೆವು? ಅನಾದಿಯಿಂದಲೂ ಅನಾದಿಯಿಂದಲೂ ಬಿಟ್ಟದ್ದಿದೆ. ಅನಾದಿಯಿಂದ ಅದರ ಪ್ರಜ್ಞೆನೇ ಇಲ್ಲ, ಅದರ ಪರಿವೇನೇ ಇಲ್ಲ, ಅದರ ಧರ್ಕಾರನೇ ಇಲ್ಲ, ಅದರ ಅಸ್ತಿತ್ವದ ಸ್ವೀಕಾರನೇ ಇಲ್ಲ. ಅಪರಾಧ ಎಂಥದ್ದಿದೆ? ನಮ್ಮ ಅಸ್ತಿತ್ವದ ನಿರಾಕರಣೆ ಮಾಡುವುದೇ ನಮ್ಮ ಅಪರಾಧ. ಯಾವ ಪ್ರಕಾರ? ಏಸೋ ಪಂಚನಮೋ ಯಾರೋ ಸೌವಪಾವಪ್ಪಣಾಸ ಅಂತೇಳಿ ಹೇಳ್ತು. ಸರ್ವ ಪಾಪ ಅಂತಂದರೆ ಯಾವ? ಅನಾದಿ ಕಾಲದಿಂದ ಮಾಡಿದ್ದು ಪಾಪ ಇಲ್ಲ. ಏನು ಸತ್ತಾದೊಳಗೆ ಆ ಪಾಪದ ಕಾರಣದಿಂದ ಯಾವ ಕರ್ಮ ಇದೆ ಆ ಕರ್ಮ. ಸರ್ವ ಪಾಪ ಅಂತಂದ್ರೆ ಏನ? ಏಸೋ ಪಂಚನಮೋ ಯಾರೋ. ಈ ಪಂಚ ನಮಸ್ಕಾರ ಮಂತ್ರದ ಪಠನ ಮಾಡ್ತಾ ಇರೋ ವೇಳೆಗಳು, ಸ್ಮರಣ ಮಾಡ್ತಾ ಇರೋ ವೇಳೆಗಳು, ಉಚ್ಚಾರಣೆ ಮಾಡ್ತಾ ಇರೋ ವೇಳೆಗಳು, ಯಾವ ಪ್ರಕಾರದ ಪಾಪ? ಎಲ್ಲ ಪ್ರಕಾರದ ಪಾಪ. ಪಾಪದೊಳಗೆ ಎಷ್ಟು ಪ್ರಕಾರದವಲ್ಲ, ಆ ಎಲ್ಲ ಪ್ರಕಾರದ ಪಾಪಗಳ ಆ ಸಮಯದೊಳಗೆ ನಾಶ. ನಾಶ ಅಂತಂದ್ರೆ ಏನ? ಆಗದೇ ಇರೋದು. ಪಾಪ ಆಗದೇ ಇರೋದು. ಅದೇ ಪ್ರಕಾರ ಸಂಪರ್ಕ ಬಿಟ್ಟಿದ್ದೇವಲ್ಲ, ಅನಾದಿಯಿಂದ ಬಿಟ್ಟವರಿದ್ದೇವೆ. ಮೊದಲು ಹಿಡಿದಿತ್ತು ಬಿಟ್ಟಿದ್ದೆವು, ಹೀಗೆ ಮಾತಿಲ್ಲ. ಮೊದಲು ಹಿಡಿದಿದ್ದೇವೋ ಬಿಟ್ಟಿದ್ದೇವೋ ಬೇಡ ಬೇಡ, ಆದರೆ ಈಗ ಹೇಗೆ ಬಿಟ್ಟಿದ್ದೇವಲ್ಲ ಹಾಗೆ ಹಿಡಿಯೋದಿದ್ದೇವೆ. ಯಾಕೆ ಬಿಟ್ಟಿದ್ದೇವ್ರಿ? ನಮ್ಮ ಜ್ಞಾನ ಆತ್ಮನ ಸಂಪರ್ಕವನ್ನು ಬಿಟ್ಟು ಕತ್ತರಿಸಿ ಹೊರಗೆ ಯಾಕೆ ಬಂದಿದ್ದೇವೆ? ಯಾಕಂಥೇಳಿ ಉತ್ತರ ಗೊತ್ತಾದ್ರೆ ಅದು ಹೇಗೆ ಮತ್ತೆ ಹಿಡ್ಕೊಳ್ಳೋದ ಅಂಥೇಳಿ ಗೊತ್ತಾಗ್ತಿದ್ದೀರಿ. ಎಲ್ಲಿ ತುಂಡರಿಸಿದೆ ಅವನ ಸಂಪರ್ಕ? ನೀವು ಕರೆ ಮಾಡುತ್ತಿರುವ ವ್ಯಕ್ತಿ
ಬರ್ತಿದ್ದೇನಿಲ್ಲ. ಆ ಪ್ರಕಾರ ಇಲ್ಲಿ ನಾವು ಅವನ ಸಂಪರ್ಕವನ್ನು ಹೇಗೆ ಬಿಟ್ಟಿದೆವು, ಯಾವ ಕಾರಣದಿಂದ, ಈ ಸಮಯದ ಮಾತಿದೆ, ಹಿಂದಿನ ಸಮಯಗಳದ್ದು ಮಾತಿಲ್ಲ, ಅನಾದಿ ಕಾಲದ ಮಾತಿಲ್ಲ. ಈ ಸಮಯದಷ್ಟೇ ನಮಗೆ ತಿಳಿತಿದ್ದೇನಿಲ್ರಿ. ಎಂದಿಂದ ಬಿಟ್ಟಿದೆವು ಅಥವಾ ಮೊದಲು ಹಿಡಿದಿದ್ದೆವು ಆಮೇಲೆ ಬಿಟ್ಟಿದ್ದೇವೇನ, ಹೀಗೆ ಮಾತು ಬೇಡ. ಈ ಸಮಯದಲ್ಲಿ ನಮಗೆ ನಮ್ಮ ಆತ್ಮನ ಸಂಪರ್ಕ ಇದೆಯೇನ, ಯಾಕಿಲ್ಲ? ಕಾರಣ ಏನ್ರಿ ಅದಕ್ಕೆ? ಕರ್ಮದ ಉದಯ ಎಲ್ಲಿದೆ ತೋರಿಸ್ರಿ, ಕರ್ಮ ಎಲ್ಲಿದೆ ತೋರಿಸ್ರಿ. ಯಾಕೆ ಬಿಟ್ಟಿದೆ, ಯಾಕನ್ನೋದು ಪ್ರಶ್ನೆ ಇಲ್ಲ, ಬಿಟ್ಟಿದೆ, ಇಷ್ಟೇ ಸತ್ಯ ಇದೆ. ಯಾಕೆ ಬಿಟ್ಟಿದೆ? ಬಿಟ್ಟಿದೆ. ಯಾಕೆ ಬಿಟ್ಟಿದೆ ಅಂತಂದ್ರ ಆ ಉತ್ಪನ್ನ ಆಗ್ತಾ ಇರುವಂತಹ ಚೈತನ್ಯ ಸಾಮರ್ಥ್ಯ, ಉದಿಸಿ ಬರ್ತಾ ಇರುವಂತಹ ಜ್ಞಾನದ ಕಾರ್ಯ ಮಾಡುವಂತಹ ಯಾವ ಕ್ಷಮತೆ ಇದೆಯೋ ಅದು ಉತ್ಪನ್ನ ಆಗ್ತಾ ಇದ್ದ ಹಾಗೆ, ಕಾರ್ಯ ಮಾಡುವಂತಹ ಶಕ್ತಿ ಅದಕ್ಕೆ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಅದರ ದೃಷ್ಟಿ ಪರದ ಕಡೆಗೆ ಇದೆ. ಇಷ್ಟೇ ಇದೆ, ಸ್ಪಷ್ಟ. ಇದಕ್ಕೆ ಯಾರನ್ನು ಕೇಳಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ದೃಷ್ಟಿ ಪರದ ಕಡೆಗೆ ಯಾಕಿದೆ? ಯಾಕಿದೆ ಅಂತಂದ್ರೆ ನೀನು ಹಾಕುವುದರಿಂದ ಇದೆ ಪರದ ಕಡೆಗೆ ದೃಷ್ಟಿ. ನೀನೇ ದೃಷ್ಟಿ ಹರಿಸ್ತಾ ಇದ್ದಿ ಪರದ ಕಡೆಗೆ. ಹಾಗಾದ್ರೆ ಏನು ಮಾಡೋದು? ಪರದ ಕಡೆಗೆ ದೃಷ್ಟಿ ಹರಿಸೋದಿಲ್ಲ. ಜ್ಞಾನದ ಅಭ್ಯಾಸ ಏನಿದೆ? ಆಗಮದ ಪರಿಭಾಷೆಗಳನ್ನು ಕಂಠಸ್ಥ ಮಾಡಿ ಇಟ್ಕೊಳ್ಳೋದಾಗಿದೆ ಜ್ಞಾನದ ಅಭ್ಯಾಸ ಅಲ್ಲ. ಆಗಮದ ಪರಿಭಾಷೆಗಳ ಕಂಠಸ್ಥ ಇರೋದ ಪ್ರಸಂಗದ ಅನುಸಾರ ಪತನ ಆಗದೇ ಇರುವಲ್ಲಿ ಮಾತ್ರ ಸಹಾಯಕ ಇದೆ. ಪ್ರಸಂಗದ ಅನುಸಾರ ಪತನ ಆಗದೇ ಇರುವಲ್ಲಿ ಸಹಾಯಕ ಯಾವುದರೇ ಇದೆ ಅಂತಂದ್ರೆ ಈ ಆಗಮದ ಪರಿಭಾಷೆಗಳ, ಗಾಥೆಗಳ, ಸೂತ್ರಗಳ ಇದೆ. ಅದರಿಂದ ಕಾರ್ಯ ಏನೂ ಆಗೋದಿಲ್ಲ. ಕಾರ್ಯ ಏನಾಗೋದ? ಕಾರ್ಯ ಆಯ್ತಲ್ಲ, ಪತನ ಆಗಲಿಲ್ಲ. ಪತನ ಆಗಲಿಲ್ಲ, ಅದರ ಸ್ವಭಾವದ ಗ್ರಹಣ ಕೂಡ ಆಗಲಿಲ್ಲಲ್ಲ. ಗ್ರಹಣ ಯಾಕೆ ಆಗಲಿಲ್ಲ? ನಾನು ಮಾಡಲಿಲ್ಲ ಅಂಥೇಳಿ ಆಗಲಿಲ್ಲ. ಪತನ ಯಾಕಾಗಲಿಲ್ಲ? ಜನಶಾಸನದ ಆಧಾರದಿಂದ ಪತನ ಆಗಲಿಲ್ಲ. ತಿಳಿತಾ ಇಲ್ಲ? ಜನಶಾಸನದ ಆಧಾರದಿಂದ ಪತನ ಆಗಲಿಲ್ಲ. ಆದ್ರೆ ಪತನ ಆಗಲಿಲ್ಲ, ಇದು ಯಾವ ಲಾಭ ಅಲ್ರಿ? ಪತನ ಆಗೋದಂತೂ ಮಹಾ ಹಾನಿನೇ ಇದೆ. ಆದರೆ ಪತನ ಆಗಲಿಲ್ಲ, ಇದು ಯಾವ ವಿಶೇಷ ಲಾಭ ಅಲ್ಲ. ಹಾಗಾದರೆ ಲಾಭ ಏನಿದೆ? ಪತನ ಆಗಲಿಲ್ಲ, ಅದರ ಸ್ವಭಾವದ ಗ್ರಹಣ ಆಯಿತು. ಅಂದ್ರೆ ಆ ಪತನ ಆಗದೇ ಇರುವುದನ್ನು ಲಾಭ ಅಂತೇಳಿ ಆ ಅಪೇಕ್ಷಾದಿಂದ ಹೇಳಲಾಗ್ತಿದೆ. ಅನಂತ ಬಲ ಯಾವುದಕ್ಕಂತ? ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವಿಜಯ. ಅನಂತ ದರ್ಶನ ಜ್ಞಾನ ಏನಿದೆ ಅಥವಾ ಅನಂತ ಜ್ಞಾನ ದರ್ಶನ ಏನಿದೆ, ಅಲ್ಲಿ ಜ್ಞಾನ ದರ್ಶನ ಅನ್ರಿ, ದರ್ಶನ ಜ್ಞಾನ ಅನ್ರಿ, ಎರಡೂ ಯುಗಪತ್ತನವಂತೆ. ಅನಂತ ಅನಂತ ಪದಾರ್ಥಗಳ ಬರೀ ಈ ಮೂರು ಲೋಕದ ವರ್ಣನೆಯನ್ನ ಜೈನ ಭೂಗೋಳದೊಳಗ ಒಂದು ಅಂಶ ಮಾತ್ರ ತೋರಿಸಲಾಗಿದೆ. ಅಷ್ಟ ತಿಳಿದು ಬಂದ ನಂತರ ಕೂಡ ಈ ಲೋಕದ ವಿಸ್ತಾರ ಎಷ್ಟಿದೆ, ಈ ಲೋಕದ ರಚನೆಯೊಳಗ ಎಷ್ಟೆಷ್ಟು ಪ್ರಕಾರ ಇದೆ, ಅದೆಲ್ಲವನ್ನು ಅದರ ಮೂರೂ ಕಾಲದ ಅವಸ್ಥೆಯ ಜೊತೆಗೆ ತಿಳಿತಾ ಇದ್ದರನು, ಅರ್ಥಾತ್ ಅದೆಲ್ಲವೂ ಅವರ ಜ್ಞಾನದೊಳಗೆ ತಿಳಿದು ಬರ್ತಾ ಇದ್ರನು, ಪ್ರತ್ಯಕ್ಷ ಕಾಣಿಸ್ತಾ ಇದ್ರನು, ಮೂರೂ ಕಾಲದ ಅವಸ್ಥೆಗಳಿವೆ. ಯಾವ ಅವಸ್ಥೆಯ ಕಾರಣದಿಂದ ಯಾವ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಆ ಸಹಜ ಜ್ಞಾನದೊಳಗೆ ಯಾವ ವ್ಯತ್ಯಾಸ ಆಗುವುದಿಲ್ಲ, ಅದು ಅನಂತವಾಗಿದೆ. ಯಾಕಾಗುವುದಿಲ್ಲ ಅಂದರೆ ಅನಂತ ಬಲದ ಕಾರಣದಿಂದ. ಇಂಥ ಮಹತ್ವ ಪರಮಾರ್ಥ ವಚನಕ್ಕೆ ಹೋಗಿದ್ರೆ
ಅದಂತೂ ಆಗಮ ಪದ್ಧತಿ ಅಧ್ಯಾತ್ಮ ಪದ್ಧತಿ ಬಿಡೋದು ಪ್ರಾರಂಭದಲ್ಲೇ ಇದೆ. 6 ದ್ರವ್ಯ 6 ದ್ರವ್ಯಗಳ ಜೀವನ ಜೀವನ ಅನಂತ ಅದರ ಗುಣ ಅದ. ಪ್ರತಿಯೊಂದು ಗುಣದ 3 ಕಾಲಗಳ ಪರ್ಯಾಯ, ಪ್ರತಿಯೊಂದು ಗುಣದ ಅಸಂಖ್ಯ ಪ್ರದೇಶ, ಪ್ರತಿಯೊಂದು ಪರ್ಯಾಯದ ಅನಂತ ಅವಿಭಾಗಿ ಪ್ರತಿಚ್ಛೇದ, ಪ್ರತಿಯೊಂದು ಪರ್ಯಾಯದೊಳಗ ಆಗುವಂಥ ವಿಕಾರ ಅಥವಾ ವಿಕೃತಿಯ ಕಾರಣದಿಂದ ರಚನೆಯಾಗ್ತಾ ಇರುವಂಥ ಕರ್ಮ ಉದ್ಗಲಗಳ ಜಾತಿ ಎಷ್ಟು. ಇದು ಬರೀ ಒಂದು ಜೀವಕ್ಕೆ ಸಂಬಂಧಿಸಿದ ಹಾಗೆ ಒಂದು ಉದ್ಗಲದ ಸಂಬಂಧ ಯಾವುದು ಬಂದಿದೆಯೋ ಅಷ್ಟು ಹೇಳ್ತದೆ. ಹಾಗಾದ್ರೆ ಅದೆಲ್ಲವನ್ನು ಪ್ರತ್ಯಕ್ಷ ತಿಳಿತಾ ಇರುವಂಥ ಯಾವ ಜ್ಞಾನ ಇದೆಯಲ್ಲ, ಆ ಜ್ಞಾನ ಎಷ್ಟು ಸಹಜ ಇದೆಯಪ್ಪ ಅಂತಂದ್ರೆ ಅದರೊಳಗೆ ನೇಮಿನಾಥ ಭಗವಂತರಿಗೆ ಆ ಸುವರ್ಣಮಯವಾದಂಥ ದ್ವಾರಕಾ ನಗರಿ ಸುಟ್ಟು ಹೋಗ್ತಾ ಇರೋದು 12 ವರ್ಷದ ತರುವಾಯ ಸುಟ್ಟು ಹೋಗ್ತಾ ಇರೋದು, ಭಸ್ಮ ಆಗ್ತಾ ಇರೋದು ಪ್ರತ್ಯಕ್ಷ ಅವರ ಕೇವಲ ಜ್ಞಾನದೊಳಗೆ. ಆ ಕೇವಲ ಜ್ಞಾನ ಸಹಜವಾಗಿ ಉಳಿತೋ ಅಥವಾ ಅದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು? ಸಹಜ. ಯಾಕೆ? ಯಾವ ಕಾರಣದಿಂದ ಉಳಿತು? ಅನಂತ ಬಲದ ಕಾರಣ. ವಸ್ತುವನ್ನು ತಿಳಿಯೋದು ದೊಡ್ಡ ಮಾತಲ್ಲ, ತಿಳಿಯೋದು ದೊಡ್ಡ ಮಾತಲ್ಲ, ತಿಳಿದು ಬರೋದು ಬೇಕ್ರಿ. ತಿಳಿಯೋದು ದೊಡ್ಡ ಮಾತು ಯಾಕಲ್ಲ ಅಂತಂದ್ರೆ ತಿಳಿಲಿಕ್ಕೆ ಹೋದೆವು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಏನಿಲ್ಲ ಅದರೊಳಗೆ ಪ್ರಭಾವ ಆಗಿಬಿಡ್ತದೆ ರೀ, ವಿಕಾರ ಆಗೋದು. ಆದರೆ ತಿಳಿದು ಬರ್ತಿದೆಯಲ್ಲ ಅದು ಅಸಾಧಾರಣ ಮಾತು ಇದೆ. ಯಾಕೆ ಅಂತಂದ್ರೆ ಆ ತಿಳಿದು ಬರ್ತಾ ಇರುವಂಥ ಯಾವ ಜ್ಞಾನದ ಸಹಜ ದಶಾವಿಶೇಷದ ಪರಿಣಮನ ಇದೆಯೋ ಆ ಪರಿಣಮನ ಆ ಯಾವುದು ತಿಳಿದು ಬರ್ತಾ ಇದೆ ಅದರ ಆಶ್ರಯದಿಂದ ಇಲ್ಲ, ಯಾವುದು ಸ್ಥಿರ ಇದೆಯಲ್ಲ, ಧ್ರುವ ಇದೆಯಲ್ಲ, ಅದರ ಆಶ್ರಯ ಇದೆ. ಯಾವ ಅನಂತಾನಂತ ಪದಾರ್ಥಗಳ ತಮ್ಮ 3 ಕಾಲದ ಪರ್ಯಾಯಗಳ ಜೊತೆಗೆ ಯಾವ ಕೇವಲ ಜ್ಞಾನದೊಳಗೆ ತಿಳಿದು ಬರ್ತಾ ಇದ್ದಾವಲ್ಲ, ಆ ಕೇವಲ ಜ್ಞಾನದ ಪರ್ಯಾಯ ಆ ಯಾವ ತಿಳಿದು ಬರ್ತಾ ಇದೆಯೋ ಅದರ ಆಶ್ರಯ ಮಾಡಲಿಕ್ಕೆ ಹೋಗಿಲ್ಲ. ಅದು ತಿಳಿಯುವ ಸ್ವಭಾವೇನು ಅಖಂಡ ಧ್ರುವ ಸ್ವಭಾವ ಇದೆಯಲ್ಲ, ಆ ಧ್ರುವ ಸ್ವಭಾವದ ಆಶ್ರಯಕ್ಕೆ ಬಂದಿರುವುದರಿಂದ ಏನೆಲ್ಲ ತಿಳಿದು ಬಂದ್ರೂ ಕೂಡ ಅದು ಸಹಜ. ಹಾಗಾದ್ರೆ ಸಂಸಾರ ಅವಸ್ಥೆಯೊಳಗೆ ಅದೇ ಜೀವ ಅಲ್ಲಿ ಹೋದಂತಂದ್ರೆ ತಾನಾಗೆ ಜಾದು ಮಾಡಿದ ಹಾಗೆ ಅಲ್ಲಿ ಹೋಗಲಿಲ್ಲಲ್ಲ. ಸಂಸಾರ ಅವಸ್ಥೆಯಲ್ಲಿ ಇದ್ದರೆ ಆ ಜೀವನ ನಮ್ಮ ಹಾಗೇನ ಮಹಾವೀರ್ ನಾಮದ ಜೀವಿರಲಿ, ಆದಿನಾಥ ನಾಮದ ಜೀವಿರಲಿ, ಹಿಂದಿನ ಅನೇಕ ಚೌವೀಶಿಗಳಲ್ಲಿ ಆಗಿ ಹೋಗಿರುವಂಥ ಯಾವುದೇ ಜೀವಿ ಅವು ಹೇಗಿದ್ದ ನಮ್ಮ ಹಾಗೆ ಸಂಸಾರ. ಹಾಗಾದ್ರೆ ನಾವು ಏನು ಮಾಡಿದ್ವಿ? ಇಲ್ಲೇನು ಹೇಳ್ತಾ ಇದ್ದಾರಲ್ಲ ಅದನ್ನು ಮಾಡಿ. ಏನು ಹೇಳಿದರು? ಜ್ಞಾನಗುಣ ಮತ್ತು ರಾಗಾದಿ ವಿಕಾರ ಇವೆರಡರಲ್ಲಿ ಏಕತನ ಇಲ್ಲ. ಯಾರಿಗೆಲ್ಲ? ಮಿಥ್ಯಾದೃಷ್ಟಿಗಿಲ್ಲ, ಸಂಸಾರಿಗೆ ಇಲ್ಲ. ಆಗಮ ಪದ್ಧತಿ ಏನು ಹೇಳ್ತಿದೆ? ಜೀವದ ಪರಿಣಾಮ ಉದ್ಗಲಾಕಾರ ವಸ್ತು ಅರ್ಥಾತ್ ಜೀವದ ಪರಿಣಾಮಗಳದ್ದೇ ಪ್ರತಿಪಾದನೆ ಮಾಡ್ತಿತ್ತು. ಅಧ್ಯಾತ್ಮ ಪದ್ಧತಿ ಏನು ಹೇಳ್ತಿದೆ? ಜೀವದ ಪರಿಣಾಮದ್ದೇ ಪ್ರತಿಪಾದನೆ ಮಾಡ್ತಿದೆ. ಆದರೆ ಅಧ್ಯಾತ್ಮ ಪದ್ಧತಿಯೊಳಗೆ ಯಾವ ಜೀವದ ಪರಿಣಾಮದ ಕಥನೆ ಇದೆಯಲ್ಲ, ಚೇತನ ಅದು ಅನಾದಿ ಅನಂತ ಇದೆ. ಮತ್ತು ಆಗಮ ಪದ್ಧತಿಯೊಳಗೆ ಯಾವ ಜೀವದ ಪರಿಣಾಮಗಳ ಕಥನೆ ಇದೆಯಲ್ಲ
ಅದ ಸಂಸಾರಾಪೇಕ್ಷಾದಿಂದ ತ್ರಿಕಾಲಿದೆ. ಸಂಸಾರ ಬಿಟ್ಟು ಹೋಯ್ತು ಅಂತಂದ್ರೆ ಆ ಆಗಮ ಪದ್ಧತಿಯ ಪರಿಣಾಮಗಳದ್ದ ಸಂಬಂಧ ಜೀವನಿಗೆ ಇಲ್ಲ. ಬಹಳ ಗೊತ್ತಾರೆ. ಇಂಥ ಅನನುಭೂತ ವಿಷಯವನ್ನ, ಇಂದ್ರಿಯಕ್ಕೆ ಅಗೋಚರ ವಿಷಯವನ್ನ, ತರ್ಕಕ್ಕೆ ಅಗೋಚರ ವಿಷಯವನ್ನ ಅಂತರ್ಜ್ಞಾನಿ ಅಲ್ಲದ ಯಾರು ಹೇಳಲಿಕ್ಕೆ ಸಾಧ್ಯ ಇದೆ? ಅರೂಪಿ ಆತ್ಮನ ಪ್ರತ್ಯಕ್ಷ ಅನುಭವ ಸಂಪನ್ನ ಯಾರದರೋ ಅವರೇ ಹೇಳಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಅವರು ಹೇಳದೆ ಹೋದರೆ ಅವರ ಹಾಗೆ ಈ ಜೀವ ಎಂದಾಗಲಿಕ್ಕೆ ಸಾಧ್ಯ ಇದೆ? ಅಥವಾ ಈ ಸಂಸಾರ ಅವಸ್ಥೆಯಿಂದ ಬೇರೆ ಒಂದು ಸ್ವಾಧೀನ. ಎಷ್ಟು ನಿರಪೇಕ್ಷರೇ ಮೋಕ್ಷ ಮಾರ್ಗದ ಜೀವ, ಮೋಕ್ಷ ಮಾರ್ಗದ ಉಪಲಬ್ಧಿಯಾಗಿರುವಂತಹ ಜೀವ ಎಷ್ಟು ನಿರಪೇಕ್ಷ. ಅಯಾಚಕ ವೃತ್ತಿ. ಏನು ನಿರ್ವಸ್ತ್ರದ ಬಗ್ಗೆ ಹೇಳಿದ್ರು, ವಸ್ತ್ರ ತ್ಯಾಗ ಯಾಕೆ ಮಾಡಿದ್ದಾರೆ, ಕೇಶಲೋಂಚೆ ಯಾಕೆ ಮಾಡ್ಕೊಳ್ತಾರೆ, ಪದ್ಮನಂದಿ ಪಂಚವಿಂಶತಿ ಒಳಗ ಮೊದಲನೇ ಧರ್ಮೋಪದೇಶಾಮೃತದಲ್ಲಿ ಹೇಳಿದ್ದಾರೆ. ಕೇಶಲೋಂಚೆ ಯಾಕೆ? ಆ ಕೂದಲುಗಳನ್ನ ಹಾಗೆ ಬಿಟ್ರ ಅದರೊಳಗ ಏನು ಮೊದಲಾದ ಜೀವಗಳ ಸಮೋಚಕ ಜೀವಗಳು ಆಗುತ್ತವೆ. ಇನ್ನು ಅವುಗಳನ್ನ ಕತ್ತರಿಸಿ ಹಾಕಬೇಕಾಯ್ತು ಅಂತಂದ್ರೆ ಆ ಸಾಧನಗಳನ್ನು ತಮ್ಮ ಹತ್ರ ಇಟ್ಕೊಳ್ಬೇಕಾಗ್ತಿದೆ. ಕತ್ತರಿ ಮೊದಲಾದವ ಇಲ್ಲ, ಯಾರು ಕತ್ತರಿಸ್ತಾರೋ ಅವ್ರ ಕಡೆ ಹೋಗ್ಬೇಕಾದ್ರೆ ದುಡ್ಡು ಬೇಕಾಗ್ತಿದೆ. ಎಷ್ಟು ಸಕಾರಣವಾಗಿ ಆಕುಲತೆಯ ಭಾರ, ಸಂಸಾರದ ಸ್ವರೂಪ ಹೇಳಿದ್ದಾರೆ. ಆದರೆ ಈ ಜೀವಕ್ಕೆ ಅದೆಲ್ಲ ಅವರ ಸ್ವರೂಪ ಅಂತ ಹೇಳಿ ಓದಿ ಬಿಟ್ಟಿದ್ರೆ ಹೋಯ್ತು. ಕೊಂಡೇಶನ ಕಥೆನೂ ಓದಿದೆವು, ಮುನಿ ಸ್ವರೂಪನೂ ಓದಿದೆವು, ಏನೆಲ್ಲ. ಆದರೆ ನಾವು ಹೇಗಿದೆವು ಹಾಗೆ ಪಾಷ ಉಳಿದ್ಬಿಟ್ಟು. ಮರಾಠಿಯೊಳಗನೂ ವೃತ್ತಿ ಇದೆ, ಕೋಡ ಪಾಷಾಣ ಅಂತೇಳಿ. ಕನ್ನಡದೊಳಗನೂ ಇದ್ದೆ, ಬೋರ್ಗಲ್ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂಥೇಳಿ. ಯಾರು ಏನು ಹೇಳಿದ್ರೂ ಕೂಡ ನಮ್ಮಲ್ಲಿ ಯಾವ ಪರಿವರ್ತನೆ ತಂದುಕೊಳ್ಳುತ್ತಾ ಇಲ್ಲ ವಿಜಯನ. ನಾವು ಯಾವ ಭ್ರಾಂತಿಯೊಳಗೆ ಇದ್ದೇವರೇ, ಯಾರು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ನಮ್ಮನ್ನು ನಾವೇ ಮೋಸ ಮಾಡ್ಕೊಳ್ತಾ ಇದ್ದೇವೆ. ಮುನಿ ಜೀವನ ಮತ್ತು ಶ್ರಾವಕ ಜೀವನ ಈ ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ಈ ಎಲ್ಲಿವರೆಗೆ ಅವನಲ್ಲಿ ಪೂರ್ಣ ರೂಪದ ಒಂದು ಶುದ್ಧೋಪಯೋಗದ ಒಂದು ದೃಢತೆ ಬರುವುದಿಲ್ಲ, ಅಲ್ಲಿಯವರೆಗೆ ಮುನಿ ಸಂಘದೊಳಗಿರಬೇಕಾಗ್ತಿದೆ. ಮತ್ತು ಸಂಸಾರಿ ಜೀವ ಎಷ್ಟು ಸಂಯೋಗಿ ಜನರ ಜೊತೆಗೆ ಇರ್ತಾನೋ ಅಷ್ಟು ಹಿಂಸೆ ಮೊದಲಾದ ಪಾಪಗಳ ಅಧಿಕ ಭಾಗಿಯಾಗ್ತದೆ. ಹಾಗೆಯೇ ಅವ್ರ ಮನಸ್ಸು ಕಾಯ್ಬೇಕು, ಇವ್ರ ಮನಸ್ಸು ಕಾಯ್ಬೇಕು, ಇವ್ರಿಗೆ ನೋವಾದೀತು, ಅವ್ರಿಗೆ ನೋವಾದೀತು, ಅವ್ರ ರುಚಿ ಏನಿದೆ, ಇವ್ರ ರುಚಿ ಏನಿದೆ, ಅವ್ರ ಪರಿಸ್ಥಿತಿ ಏನಿದೆ ಸುತ್ತ. ಎಷ್ಟು ತನ್ನ ಆತ್ಮನ ಹಿಂಸೆ, ಅನ್ಯ ಸೂಕ್ಷ್ಮ ಜೀವಗಳ ಹಿಂಸೆಯಲ್ಲಿ ಕೂಡ ತಾನು ಈಗೇನು ಬಂದಿರ್ತಲ್ಲಿ ಪುರುಷಾರ್ಥ ಶುದ್ಧಿ ಉಪಾಯದೊಳಗೆ ನಿಸರ್ಗ ಕಥನೆ ಏನಿದೆ, ಮನ ವಚನ ಕಾಯ ಕೃತ ಕಾರಿತ ಎಂಥ ಮಾತಿದೆ, ಎಂಥ ಈ ಸಂಸಾರದ ಬಂಧನ ಎಷ್ಟು ಜಟಿಲ ಇದೆ. ಲೋಕದೊಳಗೆ ಲೋಕೋಕ್ತಿ ಇದೆಲ್ಲ, ಸೂಜಿಯಾಗಿ ಬರ್ತಾರೆ ಮತ್ತ ಡಬನೇನ ಹಾರೆ ಆಗಿರಿ. ಆ ಮೂರ್ಖನ ಹಾಗೆ ಯಾವ ಅಲ್ಲಿದ್ದನ ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಉತ್ಸಾಹ ಕಾನನದೊಳಗೆ ಅಲಿತಾ ಇದ್ದು, ಇದೆಲ್ಲ ನಂದ ಅಂತ ಹೇಳಿ ತಿಳಿದು, ನನ್ನ ಸಲುವಾಗಿ ಬಂದಿದ್ದಾರೆ ಅಂತ ಹೇಳಿ ತಿಳಿದು. ನಾವು ಸಂಯೋಗಿ ಜನರನ್ನೇ ತಿಳಿತೇವೆ, ನಮ್ಮ ಮಕ್ಕಳು, ನನ್ನ ಪರಿವಾರ, ನನ್ನ ಆನಂದದ ಸಾಧನೆ, ನನ್ನ ಸುಖ, ನನ್ನ ವೈಭವ. ಹಾಗಾದ್ರೆ ಅಲ್ಲಿ ಬಂಧ ನನ್ನ 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 ಯಾವುದಂತ ಇದೆಯಲ್ಲ ಅದಕ್ಕೆ ಬಂದಿದ್ದೀರಿ. ಈಗ ಮುನಿ ಜೀವನ ಶ್ರಾವಕ ಜೀವನ ತಂದಿರುತ್ತದೆ ವ್ಯತ್ಯಾಸ. ಆಚಾರ್ಯರ ಹತ್ತಿರ, ಸ್ಥವಿರರ ಹತ್ತಿರ, ಗಣಧರರ ಹತ್ತಿರ, ಸಂಘದೊಳಗೆ ಪ್ರವರ್ತಕರ ಹತ್ತಿರ ಇರಬೇಕಾಗ್ತಿದೆ ಸಾಧು.
ಏಕಾಂಗ ವಿಹಾರಿ ಆದ ಅಂತಂದ್ರೆ ಅವ್ನು ಭ್ರಷ್ಟ ಆಗ್ತಾನ್ರಿ. ಭ್ರಷ್ಟ ಆಗ್ತಾನ, ಮಿಥ್ಯಾತ್ವಿ ಆಗ್ತಾನ. ಇಂದ್ರಿಯಗಳದ್ದೇನು ನಿರೋಧ ಆದದ್ದಿದೆ, ಅದು ವಿಷಯದೊಳಗೆ ಮತ್ತೆ ಪುನಃ ಪ್ರವೃತ್ತಿ ಆಗ್ಬೋದು. ಭವದೇವ ಭಾವದೇವ ಅಂತ ಆಯ್ತಾನಿಲ್ರಿ. ಭಲೆ ಭವ ಬಿಟ್ಟ ಮೇಲೆ ಆಯ್ತ್ರಿ, ಆದ್ರೆ ಜೀವ ಅವರಲ್ಲ. ಭವ ಅಂದ್ರೆ ಏನಿದೆ? ಬರೀ ವಸ್ತ್ರ ಇದೆ ರೀ. ಹಿಂದಿನ ಏನು ಉಳಿದಿಲ್ಲ, ಹಿಂದಿನ ಸಂಸ್ಕಾರ ಯಾವುದೂ ಉಳಿದಿಲ್ಲ. ಯಾಕೆ ಉಳಿಲಿಲ್ಲ? ಜೀವ ಅವನೇ ಇದ್ದಲ್ಲ. ನಮ್ಗೆ ಯಾಕೆ ಉಳಿದಿಲ್ಲ? ಹಾಗೇನ ನಮ್ಗೆ ಯಾಕೆ ಉಳಿದಿಲ್ಲ? ಮೂರ್ಛ ಇದ್ದವ್ರಿಗೆ ಏನು ಉಳಿತಿದ್ದೀರಿ? ಮೂರ್ಛಿತ ಇದ್ದೇವೆ ನಾವು. ಅಜ್ಜಯ ಮೂಢಾದಿ ಪರಸ್ವಾಮಿ ಮೂರ್ಛಿತ ಮೂರ್ಛಿತ ಮೂರ್ಛಿತ. ಮೂರ್ಛೆ ಬಂದು ಬಿದ್ದಿರುವಂಥ ವ್ಯಕ್ತಿಯನ್ನ ಯಾರಾದರೂ ಎಲ್ಲಿ ಸಾಗಿಸ್ತಾರೋ ಅವನಿಗೆ ಎಲ್ಲಿ ಗೊತ್ತಿರ್ತಿದ್ದೀರಿ? ದಾರಿಯಲ್ಲಿ ಬಿದ್ದ ನಂತರ ಮನೆಗೆ ಕರ್ಕೊಂಡು ಹೋಗ್ತಾರೋ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೋ, ಪೊಲೀಸ್ ಸ್ಟೇಷನ್ ಯಾರು ಏನು ಗೊತ್ತಿರ್ತಿದ್ದೀರಿ? ಅದೇ ಪ್ರಕಾರ ಮೋಹದಿಂದ ಮೂರ್ಛಿತ ಜೀವಕ್ಕ ಹಿಂದಿನ ಭವದ ಏನೋ ಗೊತ್ತಿಲ್ರಿಪ್ಪ. ಅವರೇನು ಮೂರ್ಛಿತ ಇರಲಿಲ್ಲ, ಇನ್ನು ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಆಗೋ ಹಾಗಿತ್ತು. ಹಾಗಾದ್ರೆ ಯಾಕೆ ನೆನಪುಳಿಲಿಲ್ಲ ಅವರಿಗೆ? ಭಾವಲಿಂಗಿ ಸಂತರ ಇದ್ದಾರಲ್ಲ, ಇನ್ನು ಅಂತರ್ಮುಹೂರ್ತದ ಕೇವಲ ಜ್ಞಾನ ಆಗಬಹುದೇನೋ ಈ ಪ್ರಕಾರದ ಉಚ್ಚಾಚರಣೆ ಇರ್ತಾರೆ. ಯಾರವ್ರ? ಜಂಬೂ ಸುಧಾಮ ಅನುಬದ್ಧ ಕೇವಲಿಗಳಲ್ಲಿ ಇಬ್ಬರಲ್ಲಿ. ಭವದೇವ ಭಾವದೇವ ಯಾರ್ರೆ? ಹಾಗಾದ್ರೆ ಅವ್ರಿಗೆ ಯಾಕೆ ನೆನಪಿರಲಿಲ್ಲ? ವಿಚಾರ ಮಾಡಿ ಬರಲಿ ಅನ್ನು ಮಾಡಿದಿರಿ. ಅದೇ ಏನಕ್ಕೆ ನೆನಪಿಲ್ಲ ಅಂತ ಉತ್ತರನೇ ಸಿಗ್ತಾ ಇಲ್ಲ. ಉತ್ತರ ಸಿಗ್ತಾ ಇಲ್ಲ. ಅರ್ಥಾತ್ ಈ ದೃಷ್ಟಿಯೊಳಗ, ಜೀವದ ದೃಷ್ಟಿಯೊಳಗ ಆ ಪರಪದಾರ್ಥದ ಪುಣ್ಯದಿಂದ ಉಪಲಬ್ಧವಾದಂತಹ ಸಂಯೋಗದ ಆಕರ್ಷಣೆ ಅಷ್ಟಾಯ್ತು. ಒಳಗಿದೆ ಧರ್ಮ ಇದೆ, ಧರ್ಮ ಇದೆ. ಸಾಗರೋಪನ ವರ್ಷಗಟ್ಟಲೆ 7 ಸಾಗರ ವರ್ಷ ಕಳೆದದ್ದು ಹೇಗೆ? 7 ಗಳಿಗೆ ಹಾಗೆ ಅಂತ ಹೇಳಿ ಬಂದ್ರಿ ಕಥನ. ಜ್ಞಾನಿಗಳ ಅಭಿಪ್ರಾಯ ಹೇಗಿರ್ತಿದೆ? ಜೀವದ ಈ ಯಾವ ಭ್ರಾಂತಿ ಮೂಲ ಅನಾದಿ ಸಂಸ್ಕಾರ ಇದೆಯಲ್ಲ, ಅದರ ಸಲುವಾಗಿ ಅನುಕೂಲ ಉಪಯೋಗಿಲ್ಲ ಭವಿತ. ನೀವು ಪುನಃ ಪುನಃ ವಿಚಾರ ಮಾಡಿ ನೋಡ್ರಿ. ಅನುಕೂಲ ಎಷ್ಟು ಬರ್ತಿದೆ ಅಷ್ಟು ಆಕುಲತೆ ಜೀವದ ಭಾವವನ್ನು ಹೊಸದಾಗ್ತಿದೆ, ಹಿಂದೆ ಹಾಕ್ತಿದೆ. ಬೆಲ್ಲಿಲ್ಲ ಅಂತಂದ್ರೆ ನೊಣ ಯಾತಕ್ಕೆ ಬರ್ತಾವ್ರೆ? ಸುಧಾತಾಯಿ ತಿಳಿತಾ ಇದೆಯಲ್ಲ ನಾ ಏನು ಹೇಳ್ತಾ ಇದ್ದೇನಂತ ಹೇಳಿ. ಯಾರ ಕುರಿತಾಗಿ ಹೇಳ್ತಾ ಇದ್ದೇನಂತ ಹೇಳಿ ಗೊತ್ತಿದೆಯಲ್ಲ. ಬೆಲ್ಲಿಲ್ಲ ಅಂತಂದ್ರೆ ನೊಣ ಯಾತಕ್ಕೆ ಬರ್ತವೆ? ನೊಣ ಆಗಮದಲ್ಲಿ ಪ್ರಸಿದ್ಧ ಕಥನಿದೆ. ಉರಿಯುತ್ತಿರುವಂಥ ಅಗ್ನಿಯ ಮೇಲೆ ಕೂಡುವುದಿಲ್ರಿ, ಅದನ್ನು ಕೂಡ್ತಿದ್ದಾರೆ ಮಲದ ಮೇಲೆ ಕೂಡ್ತಿದೆ. ಮಲದ ಮೇಲೆ ಬೆಲ್ಲ ಅಂಥೇಳಿ ಹೇಳೋದು ಬೇಡ. ಮಲ ಅಂಥೇಳಿ ಹೇಳಿದ್ರೆ ಕೆಡಕನ್ಸಿದೆ ಅಂಥೇಳಿ ಬೆಲ್ಲ ಅಂಥೇಳಿ ಲೋಕದೊಳಗೆ ಹೇಳಿದ್ದಾರೆ. ಅದರ ಮಲ ಅಗ್ನಿಯ ಸಮೀಪ ಬರುವುದಿಲ್ಲ ನೋಡ. ಪಾಪಿಯಲ್ಲಿ ಬರ್ತಿದೆ ಪರಿಣಾಮ, ಮಲಿನ ಪರಿಣಾಮ ಎಲ್ಲಿ ಬರ್ತಾವ? ವಿಚಾರ ಮಾಡಿ. ಈ ಸಂಸಾರದ ಜಟಿಲತೆಯಿಂದ ಪಾರಾಗೋದು ಎಷ್ಟು ಕಠಿಣ ಇದೆ. ಕೇವಲ ಒಂದು ಪರ್ಯಾಯ ಬುದ್ಧಿಯಿಂದ ಅನೇಕಾನೇಕ ಹಿಂಸೆಯನ್ನ ಗಣಿಸ್ತಾ ಇಲ್ಲ ಈ ಜೀವನೇ. ನಿಮ್ದೆಲ್ಲ ನಾನು ಹೇಳ್ತಾ ಇಲ್ಲ, ಕೇವಲ ಈ ಒಂದು ಪರ್ಯಾಯ ಬುದ್ಧಿಯಿಂದ ಅನೇಕಾನೇಕ ಪ್ರಕಾರದ ಆಕುಲತೆ, ಧರ್ಮದ ವಿರೋಧ, ಪಂಚಪರಮೇಷ್ಠಿಗಳ ವಿರೋಧ, ಜನಾಗಮದ ವಿರೋಧ ಗಣಿಸ್ತಾ ಇಲ್ಲ. ಲೆಕ್ಕ ಹಾಕದ್ದನ್ನ ಸಾಗ್ತಾ ಇದೆ. ಯಾವುದರ ಸಲುವಾಗಿ? ಈ ನಶ್ವರ ಒಂದು ಸಮಯದ ಪರ್ಯಾಯ.
ನನ್ನ ಹತ್ರ ಅನುಕೂಲತೆನೇ ಇಲ್ಲದಿದ್ದರೆ ಇಷ್ಟೆಲ್ಲ ಪಾಪದ ಸಂಚೆ ಆಗ್ತಾನೇ ಇರಲಿಲ್ಲ. ಈಗ ಪಾಪದ ಸಂಚೆ ಇಲ್ಲ ಎಲ್ಲಿ ಅಂಥೇಳಿ ಏನು ಹೇಳೋದು ಇದು? ಪಾಪ ಪುಣ್ಯ ಸಂಚೆ ಬಾಯ ಅನುಕೂಲನೇ ಕಾರಣದಿಂದನೋ ಒಂದು ಕಾರಣ ಇದೆ. ಜೀವದ ಅನಾದಿ ಅಜ್ಞಾನಕ್ಕೆ ಬಾಹ್ಯ ಅನುಕೂಲತೆ ಪುಟ ಪುಟ ಹಾಗೆ ಇದೆ ರೀ. ಅನಾದಿ ಸಂಸ್ಕಾರ ರೂಪದ ಯಾವ ಅಜ್ಞಾನ ಇದೆಯಲ್ಲ ಜೀವದ್ದು, ಅದಕ್ಕೆ ಪುಟ ಕೊಡ್ತಿದ್ದೀರಿ. ಇದ ಪುಣ್ಯ ಅನುಕೂಲತೆ ಏನು ಕಾಣಿಸುವುದಿಲ್ಲ. ಯಾತಕ್ಕೆ ಬೇಕಾಗಿದ್ದೀರಿ? ಹಿಂಗಾಗೋದೈತಲ್ಲ जिनवाणी में कथन ऊंचा उठाने के लिए रहता है. ಹಿಂಗಾಗೋದನೇ ಇತ್ತು ಇದಕ್ಕೆ ಅನ್ನೋದ. ಮಹಾನ್ ಪುರುಷಾರ್ಥ. ಅದಕ್ಕೆ ಒಂದೊಂದು ಸಲ ಒಂದೊಂದು ಮಾತಿನ ಮುಖ್ಯತ ಹೊನ್ನೂರು ಪ್ರಭೆಯೊಳಗೆ ಅಪ್ಪಾಜಿ ಹೇಳಿದ್ರಲ್ಲ, ಹೊಟ್ಟೆ ತುಂಬ ಆಹಾರ ಮೈ ತುಂಬ ಸಾಮಗ್ರಿ ಇದ್ದ ನಂತರ ಯುಗವೊಂದು ಕ್ಷಣದಂತೆ ಕಳೆದು ಹೋಗ್ತೈತೆ. ಯೋಗಿಂದು ದೇವೇನು ಹೇಳಿದ್ರು? ಪುಣ್ಯದಿಂದ ಅನುಕೂಲತೆ, ಅನುಕೂಲತೆಯಿಂದ ಮತಿಭ್ರಮಣೆ, ಮತಿಭ್ರಮಣೆಯಿಂದ ಪಾಪ, ದುರ್ಗತಿ, ಸಂಸಾರ. 50 ವರ್ಷದ ಹಿಂದಿನ ಜೀವನ ಕಷ್ಟ ಒಳ್ಳೇದಿತ್ತು ಅಥವಾ ಹಿಂದಿನ ಜೀವನ ಒಳ್ಳೇದಿದೆ? ಅದು ಒಳ್ಳೆಯದು, ಸಹಜವಾಗಿ ಅದು ಒಳ್ಳೇದಿತ್ತು. ಪಾಪದ ಮಾತ್ರ ಕಮ್ಮಿ ಇತ್ತು, ಭಾಳ ಕಮ್ಮಿ ಇತ್ತು, ಭಾಳ ಕಮ್ಮಿ ಇತ್ತು. ಈಗ ಅನುಕೂಲ ಐತೇನೋ, ಪಾಪ ಬೆಳೀತಾರೆ. ಪಾಪ ಬೆಳೀತು. ನಮ್ಗೇನು ಅನ್ನಿಸ್ತಿದೆ? ಇದು ವಿಜ್ಞಾನದಿಂದ ಎಷ್ಟೊಂದು ಅನುಕೂಲತೆ ಆಯಿತು. ಯಾವುದಕ್ಕಾಯ್ತು ಅನುಕೂಲತೆ? ಪಾಪ ಗಳಿಸೋದು ಯಾವುದಕ್ಕಾಯ್ತು? ಇಲ್ಲಿ ಈ ಜ್ಞಾನಿಗಳು ಹೇಳ್ತಾ ಇರುವಂಥ ಮಾತಿನ ಪ್ರಯೋಗ ಮಾಡಬೇಕಾದ್ರೆ ಬಾಹ್ಯ ಪರಿಸರ ಎಂಥದ್ದು ಬೇಕು ಸ್ವತಃ. ನಮ್ಗೆ ಯಾವುದೆಂದು ಬೇಕಾಗಿದೆ ಆ ಪರಿಸರದೊಳಗೆ ಈ ಕಾರ್ಯ ಆಗಬಹುದು. ಅರೆ ಪರಿಸರ ಏನು ಮಾಡ್ತಿದ್ದೆ ನೀ ಮಾಡಲ ಸಾಧ್ಯ ಇಲ್ರಿ ಅಂಥೇಳಿ ಹೇಳಲ್ಲ. ಮುನಿ ಜೀವನದೊಳಗೆ ಮೂಲಾಚಾರದಲ್ಲಿ ಹೇಳ್ತಾರೆ, ಸಂಘದೊಳಗೆ ಇರಲಿಲ್ಲ, ಏಕಾಲ ವಿಹಾರಿ ಆದ ಅಂತಂದ್ರ ಅವ ಏನು ಮಾಡ್ತಾ ಅಂತಂದ್ರೆ ಅನವಸ್ಥ ಆಗ್ತಾನೆ, ಪಂಚಪರಮೇಷ್ಠಿ ವಿರಾಧಕ ಆಗ್ತಾನೆ, ಇಂದ್ರಿಯ ನಿಗ್ರಹದಿಂದ ವಿಷಯದೊಳಗೆ ಪ್ರವೃತ್ತಿ ಮಾಡುವಂಥ ಆಗ್ತಾನೆ. ಮತ್ತು ಲೋಕದೊಳಗೆ ಇವೆಲ್ಲ ಮಿಥ್ಯಾ ಮತಗಳು ಯಾಕೆ ಬಂದಿವ್ರಿ? ವಲ್ಕಲ ಧಾರಣ ಮಾಡಿದವ್ರ, ಹುಲಿ ಚರ್ಮ ಧಾರಣ ಮಾಡಿದವ್ರ, ಚಿಗರಿ ಚರ್ಮ ಧಾರಣ ಮಾಡಿದವ್ರ, ಇವರೆಲ್ಲ ಯಾವುದರಿಂದ? ಇವರೆಲ್ಲ ದಿಗಂಬರ ಮುನಿ ಏಕಲ ವಿಹಾರಿಯಾಗಿ ಅಂತ ಅವ್ರು ಆದರ್ರಿ. ಸಂಘದಿಂದ ದೂರ ಅದರ ಜೀವ ನಿಯಮದಿಂದ ಅನಾದಿ ಸಂಸ್ಕಾರಕ್ಕೆ ಸ್ವಲ್ಪ 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 ಚಾಲನೆ ಕೊಟ್ಟ ಹೋಗಿಬಿಡ್ತಾನೆ, ಹರ್ಕೊಂಡು ಹೋಗ್ತಾನೆ. ಮತ್ತು ಅದೇ ಗೃಹಸ್ಥಾವಸ್ಥೆಯಲ್ಲಿರುವಂಥ ಮಕ್ಕಳು ಮದುವೆ ಮಾಡಿದ ಅಂತಂದ್ರೆ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕ್ರಿ. ಮನೆಯಲ್ಲಿ ಉಳಿದ ಅಂತಂದ್ರೆ ಅವ್ರ ವಿಚಾರ ಬೇರೆ, ಇವನ ವಿಚಾರ ಬೇರೆ. ಕೆಟ್ಟದಲ್ಲಿ ಮತ್ತೆ ಹೊಂದಾಣಿಕೆ ಆಗುವುದಿಲ್ಲ, ಇವನ ಮಾತು ಅವ್ರು ಕೇಳುವುದಿಲ್ಲ, ಕೇಳೋ ಸ್ಥಿತಿಯೊಳಗೆ ಅವ್ರು ಇರುವುದಿಲ್ಲ, ಹೇಳದೇ ಇರುವಂಥ ಸ್ಥಿತಿಯೊಳಗೆ ಇವ್ರನ್ನಾಗಿ ಅಂದ್ರೆ ಅದನ್ನ ನಡೆಯೋದನೇ ಇಲ್ರಿ ಅಂಥೇಳಿ ವಾನಪ್ರಸ್ಥಾಶ್ರಮ. ಪವಿತ್ರ ಪರಂಪರೆ ಹೀಗಿರ್ತಾರೆ. ಮಕ್ಕಳ ಭೋಗದೊಳಗೆ ಪ್ರವೃತ್ತ ಆದರು ಅಂತಂದ್ರೆ ತಾಯಿ ತಂದೆ ಭೋಗದಿಂದ ನಿವೃತ್ತ ಆಗೋದು ಇದ್ದರೆ ತಿಳಿತಾ ಇದೆಯಲ್ಲ. ಮಕ್ಕಳ ವಿಷಯ ಭೋಗಿಸಲಿಕ್ಕೆ ಯೋಗ್ಯ ಆದರು, ವಯಸ್ಕ ಆದರು ಅಂತಂದ್ರೆ ಇವ್ರ ಭೋಗದಿಂದ ನಿವೃತ್ತ ಆಗೋದು. ಎಲ್ಲ ಹೋಯ್ತ್ರಿ. ಭಾರತೀಯ ಪರಂಪರೆನೇ ಹೋಯ್ತು. ಧಾರ್ಮಿಕ ಪರಂಪರೆ, ಆಧ್ಯಾತ್ಮಿಕ ಪರಂಪರೆ ಅವಂತೂ ನಾವು ಸ್ವಲ್ಪ ಮರ್ತು ಮಾತಾಡೋದು. ಭಾರತೀಯ ಪರಂಪರೆ ಅದರ
ಸಲುವಾಗಿ ಈ ಜೀವದ ಈ ಸಂಸಾರ ಚಕ್ರದಿಂದ ಹೊರಗೆ ಬರೋದು ಯಾವ ಕಾಲಕ್ಕೂ ಕಷ್ಟ ಇದೆ. ಈ ಕಾಲಕ್ಕಂತೂ ಸರ್ವಥಾ ಕಷ್ಟ ಇದೆ. ನೈಸರ್ಗಿಕವಾಗಿ ಅನುಕೂಲತೆ ದೊರೆತರೂ ಕೂಡ ನಾವು ಅದನ್ನು ಪುನಃ ಕಷ್ಟಕ್ಕೆ ಶಿಕ್ಷೆ ಹಾಕಿಸ್ತೇವೆ, ಗೊಂದಲಕ್ಕೆ ಶಿಕ್ಷೆ ಹಾಕಿಸ್ತೇವೆ. ನಿಜವಾಗಿ ಖೇದ ಬಹಳ ಇದೆ, ಬಹಳ ಪ್ರಕಾರದಿದೆ. ಜ್ಞಾನಗುಣ ಮತ್ತು ಅಶುದ್ಧತೆಗಳನ್ನು ನೋಡಿದ ಮೇಲೆ ಏಕರೂಪವಾದ ಹಾಗೆ ಕಂಡುಬರುತ್ತದೆ, ಆದರೆ ಸ್ವರೂಪದಿಂದ ಭಿನ್ನ ಭಿನ್ನವಿವೆ. ಇದು ಓದೋದೆಲ್ಲ ಏನಿದೆ ರೀ ವಿಜಯನ, ಬರೀ ಅಕ್ಷರ ಓದ್ತಾ ಇದ್ದೇವ್ರಿ, ಏನೇನು ಇದರಿಂದ ಲಾಭ ನಮಗೆ ಆಗೋದಿಲ್ಲ. ಗೌರಣ್ಣವರು ಆದರೆ ಇಷ್ಟು ಸಮಯ ಶರೀರದ ಕಾರ್ಯದಿಂದ ನಿವೃತ್ತದೇವಲ್ಲ ಅಷ್ಟಲ್ಲ. ಎಂಥ ತುಚ್ಛ ಅಲ್ಪ ಸಂತೋಷಿ ಇದ್ದೀನಿ. ಅಂಥ ಲಾಭಾಂತರಗಳಲ್ಲಿ ಅನಂತ ಬಾರಿ ಆದದ್ದು ಇದೆ, ಅನಂತ ಬಾರಿ ಆದದ್ದಿದೆ. ಆದ್ರೆ ಆ ಲಾಭದಿಂದ ಭವಿಷ್ಯದೊಳಗೆ ಮಹಾನ್ ಹಾನಿ ಆಗುವಂಥದ್ದನ್ನ ಕರ್ಮ ಸಂಚಯ ಆಯಿತು. ಸುಲಭ ಇದೇನ್ರಿ ವಿಜಯಭಾಯಿ ನಿಮ್ಮಲ್ಲೇ? ಗೌರಣ್ಣವರದಂತೂ ಪ್ರಕಟಣೆ ಇದೆ, ನಂದಂತೂ ಎಲ್ರಿಗೂ ಗೊತ್ತಿದ್ದದ್ದಿದೆ. ನಿಮ್ಮ ಜೀವನದೊಳಗೆ ಸುಲಭ ಇದೆ. ಈ ಮಾತು ತಿಳಿದು ಬರುವಂಥ ಯೋಗ್ಯತೆ ನಮ್ಮ ಜ್ಞಾನಕ್ಕೆ, ಅಥವಾ ನಮ್ಮ ಜ್ಞಾನ ಈ ಮಾತನ್ನು ತಿಳಿದುಕೊಳ್ಳುವ ಹಾಗೆ ಪರದಿಂದ ನಿಸ್ಪೃಹ ಇದೆ, ಪರದ ವಿಕಲ್ಪ. ಸಂಯೋಗಿ ಜನರು ದೇಹ ಸಂಯೋಗದಲ್ಲಿರುವಂಥ ಜಡ ಪದಾರ್ಥ, ಐಶ್ವರ್ಯ, ಮನೆ, ಧನಕನಕಾದಿ, ಫ್ಯಾಕ್ಟ್ರಿ, ಆಸ್ತಿ, ಸೈಟ್, ನಿಸ್ಪೃಹ ಇದೆ ಅಂತ ಈ ಮಾತನ್ನು ತಿಳ್ಕೊಳ್ಳು. ಆ ಕೊಂಡೇಶಂ ಇದ್ದಲ್ಲ, ಹೆಂಗಿದ್ದ? ಅವನು ಸುಭವೇ ಆಗಿದ್ದ, ಆ ಸೇವಕ ಹೇಗಿದ್ದ? ಅಕ್ಷಯ ಚಕ್ಷ ಅಂಥೇಳಿನ ಅವರನ್ನ ಅಲ್ಲಿ ಪರಾಧೀನ ತಗೊಂಡಿದ್ದಾರೆ. ಸೇವಕ ವೃತ್ತಿಯಲ್ಲಿ ಮುಂದುವರಿಯುವುದರಾದಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಮಾಲಕಗೆ ಹೇಳ್ದ. ಮಾಲಕ ಏನಂತ, ಆಯಿತು ನೀವು ಇಡೀ ದಿವಸ ದನದ ಬಂದು ಹೊರಗೆ ಇದ್ದಿ, ಊಟ ಇಲ್ಲ ಏನಿಲ್ಲ, ನೀವು ವಿಶ್ರಾಂತಿ ಮಾಡಿ ನಾಳೆ ಮಾತಾಡ. ಅಂಥ ನಿರ್ಣಯದ ಸೇವಕನಿಗೆ ಅಂಥ ಮಾಲೀಕ ಬರುತ್ತೆ. ನಾವು ಮಾಲೀಕನ ಸೇವಕರೇ ಏನೂ ಇಲ್ಲ ಅಂಥೇಳಿ ನಮ್ದು ಯಾವುದ್ರೊಳಗನೂ ಗಣನೆ ಇಲ್ಲ ಸುಧಾತಾಯಿ. ಇಲ್ಲಿ ಪ್ರಾರಂಭದೊಳಗೆ ಪಾಂಡೆ ರಾಜಮಲ್ಜಿ ಏನು ಹೇಳಿದರು? 5 ದ್ರವ್ಯ ಅಚೇತನದ, ಅವಕ್ಕೆ ಜ್ಞಾನನೂ ಇಲ್ಲ, ಸುಖನೂ ಇಲ್ಲ. ಸಂಸಾರಿ ಜೀವ ಇದೆಯಲ್ಲ, ಅದಕ್ಕೂ ಜ್ಞಾನನೂ ಇಲ್ಲ, ಸುಖನೂ ಇಲ್ಲ. ಮೊದಲನೇ ಕಲಶಗಳನ್ನ ಹೇಳಿದ್ದಾರೆ, ಓದಿ ನೋಡುವುದರ ಈ ಮಾತಿನ ಮರ್ಮವನ್ನು ತಿಳಿಲಿಕ್ಕೆ ಪಾತ್ರ ಇದೇನ ನನ್ನ ಜ್ಞಾನ, ಅಷ್ಟು ನಿಸ್ಪೃಹ ಇದೇನ ಸಂಯೋಗದಿಂದ, ಅಷ್ಟು ನಿರ್ಭಾರ ಇದೇನ ಪರದ ವೃಥಾಭಾರದಿಂದ ಇದೇನ ತಿಳ್ಕೊಳ್ಳೋದು. ಏನೇನು ಕರ್ತವ್ಯದವರು ಶರೀರಕ್ಕೆ ಸಂಬಂಧಿಸಿದೆ ಎಷ್ಟು ಕರ್ತವ್ಯ, ಪುತ್ರಾಧಿಕರಿಗೆ ಸಂಬಂಧಿಸಿದೆ, ಯಾವ ಆಪ್ತೇಷ್ಟರು ಬರ್ತಾರೆ ಅವರಿಗೆ ಸಂಬಂಧಿಸಿದೆ ಎಷ್ಟು. ನಿನ್ನ ಸಲುವಾಗಿ ನಿನ್ನ ಸಲುವಾಗಿ ಅದೇ ನಾ ಅನ್ನೋದು ಇಲ್ಲವೇ ಇಲ್ಲ, ನಾ ಬೇರೆ ಇದೆಲ್ಲ ಮಾಡೋದ್ರೊಳಗೆ ನನಗೆ ಆನಂದ ಇದೆ, ಅದರೊಳಗೆ ನನ್ನ ಜೀವನ ಧನ್ಯ ಅನ್ನಿಸ್ತಾ ಇದೆ. ಒಂದ್ಸಲ ಪ್ರಾಮಾಣಿಕ ರೂಪದಿಂದ, ಒಂದು ಸಲ ಅಂತಂದ್ರೆ ದಿವಸದೊಳಗೆ ಒಂದು ಸಲ ಹಾಸಿಗೆ ಬಿಟ್ಟ ಮೇಲೆ ಹಾಸಿಗೆ ಹಿಡಿಯೋದು, ಅರ್ಥಾತ್ ಹಾಸಿಗೆ ಗ್ರಹಣ ಮಾಡೋದು, ಹಾಸಿಗೆ ಮೇಲೆ ಮಲ್ಕೊಳ್ಳೋದು, ಈ ಸಮಯದೊಳಗೆ ಒಂದು ಸಲ ವಿಚಾರ ಮಾಡೋದು ಅವಶ್ಯಕ ಇದೆ. ಅರ್ಥಾತ್ ದಿನನಿತ್ಯವೂ ಜಾಗೃತಾವಸ್ಥೆಗೆ ಬಂದ ನಂತರ ಪುನಃ ನಿದ್ರಾವಸ್ಥೆಗೆ ಹೋಗೋಕ್ಕಿಂತ ಮೊದಲು ಒಂದು ಸಲ ವಿಚಾರ ಮಾಡೋದು ಅವಶ್ಯಕ. ಏನಿದೆ ಈ ಯಾವ ಕೃತಿ ನನಗೆ ಉಪಲಬ್ಧ ಆಗಿದೆ, ಈ ಯಾವ ಜಿನಶಾಸನ ನನಗೆ ಉಪಲಬ್ಧ ಆಗಿದೆ, ಈ ಯಾವ ವೀತರಾಗಿ ವಾಣಿ ನನಗೆ ಉಪಲಬ್ಧ ಆಗಿದೆ, ಈ ಯಾವ ಭವತಾರಕ ವಾಣಿ ನನಗೆ ಉಪಲಬ್ಧ ಆಗಿದೆ, ಅದರ ಆಶ್ರಯ ಮಾಡುವಂಥ ಯೋಗ್ಯತೆ, ಭವವನ್ನು ದಾಟಿ ಹೋಗುವಂಥ ಪಾತ್ರತೆ ನನ್ನಲ್ಲಿ ಇದೆ.
ಇದೆಯಲ್ಲ ಇದಂತೂ ಭಾಗ್ಯದಿಂದನೇ ಪ್ರಾಪ್ತ ಆಗಿದೆ. ಆದರೆ ಭಾಗ್ಯದಿಂದ ಪ್ರಾಪ್ತ ಆಗಿದೆ ಈ ಮಾತು ಸತ್ಯ ಇದ್ರೂ ಭಾಗ್ಯದಿಂದ ಪಾರಾಗಲಿಕ್ಕೆ ಬರ್ತಿಲ್ರಿ. ಭಾಗ್ಯದಿಂದ ಮಾತ್ರ ಪ್ರಾಪ್ತ ಆಗಿದೆ, ಆದರೆ ಭಾಗ್ಯದಿಂದ ಭವಸಾಗರವನ್ನು ಪಾರ ಮಾಡಲಿಕ್ಕೆ ನೋಡ್ರಿ. ಬರೀ ಈ ವಾಕ್ಯ ಅರ್ಥವಿಸಿಕೊಳ್ಳುವ ಅಥವಾ ಹೌದಲ್ಲ ಅಂಥೇಳಿ ನಮ್ಮ ಅಂತರಂಗದ ಜ್ಞಾನ ಒಪ್ಪಿಕೊಳ್ಳುವಂಥ ಯೋಗ್ಯತೆ ನಮ್ಮ ಜ್ಞಾನದೊಳಗಿದೆ. ಏನು ಹೇಳ್ರಿ, ಜ್ಞಾನಗುಣ ಮತ್ತು ಅಶುದ್ಧತೆಗಳನ್ನು ನೋಡಿದ ಮೇಲೆ ಏಕರೂಪವಾದ ಹಾಗೆ ಕಂಡುಬರುತ್ತದೆ. ಆದರೆ ಸ್ವರೂಪದಿಂದ ಭಿನ್ನ ಭಿನ್ನವಿವೆ. ಜ್ಞಾನತನ ತಿಳಿಯುವುದು ಮಾತ್ರವೇ ಜ್ಞಾನಗುಣವಿದೆ. ಅದರಲ್ಲಿ ಇದುವೇ ಗರ್ಭಿತವಿರುವುದು ಕಂಡುಬರುತ್ತದೆ. ಸ್ನಿಗ್ಧತೆಯು ಅದಕ್ಕಾಗಾದಿ ಇದೆ. ಅದರಲ್ಲಿ ಅಶುದ್ಧತೆಯನ್ನು ಹೇಳಲಾಗುತ್ತದೆ. ಸ್ನಿಗ್ಧತೆ ರಾಗಾದಿಯೊಳಗಿದೆ. ಏನ ಅಂಟಿಕೊಳ್ಳುವ ಸ್ವಭಾವ. ಆದರೆ ರಾಗ ಏನಿದೆ ಅದು ಪ್ರಗಟ ರೂಪದಿಂದ ಪ್ರತ್ಯಕ್ಷ ರೂಪದಿಂದ ಸ್ನಿಗ್ಧ ಸ್ವಭಾವ ಅರ್ಥಾತ್ ಸ್ಪರ್ಶ ಗುಣದಿಂದ ರಹಿತ ಇದ್ದ ಕಾರಣ ಅದು ಬರೀ ನಿಮಿತ್ತ ಆಗ್ತಿದೆ. ಮತ್ತು ಅದು ಸ್ನಿಗ್ಧ ಯಾವುದ್ರೊಳಗೆ ಇದೆಯಲ್ಲ ಆ ಹಳೆಯ ಕರ್ಮ ಪರಮಾಣುಗಳಿಗೆ ಈ ಹೊಸ ಕರ್ಮ ಪರಮಾಣುಗಳ ಅಂಟು ಮಾಡ್ತವೆ. ರಾಗ ಏನಿದೆ ಅವಿದ್ಯಮಾನ ವಸ್ತು ಇದೆ.